ಓಂ ಶಾಂತಿ. ನಿಮ್ಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ಎಲ್ಲರಿಗೂ ಒಳ್ಳೆಯದಾಗ್ಲಿವ್ರೆ. ಇವರೇ ತ್ರಿನೇತ್ರ ಅಥವಾ ಥರ್ಡ್ ಐ ಅಥವಾ ಆಜ್ಞಾ ಚಕ್ರ, ಸಪ್ತಚಕ್ರಗಳ ಅಥವಾ ಕುಂಡಲನಿ ಯೋಗ ಸಾಧನೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ ಆನ್ಲೈನ್ ಕ್ಲಾಸ್. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಅಧ್ಯಯನ ಅಥವಾ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಮೂರನೇ ಕಣ್ಣು, ಥರ್ಡ್ ಐ, ದಿವ್ಯ ದೃಷ್ಟಿ, ದಿವ್ಯಜ್ಞಾನ, ಆಜ್ಞಾ ಚಕ್ರ ಇತ್ಯಾದಿ ಇತ್ಯಾದಿ, ಅಥವಾ ರುದ್ರನೇತ್ರ ಇತ್ಯಾದಿ ಇತ್ಯಾದಿ. ಈ ಒಂದು ಬಿಂದು ಏನಿದೆ, ಎರಡು ಕಣ್ಣುಗಳ ಮಧ್ಯೆ ಬಿಂದು, ಇದಕ್ಕೆ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಪಾಠ ಮಾಡ್ತಾರೆ, ಹೇಳ್ತಾರೆ, ಉಪನ್ಯಾಸ ಕೊಡ್ತಾರೆ, ಉಪದೇಶ ಕೊಡ್ತಾರೆ. ಅವರವರ ಭಾವನೆ, ಅವರವರ ಸಾಮರ್ಥ್ಯದ ಮೇಲೆ ಆ ಪಾಠ ಆಗಿರುತ್ತೆ. ಕೆಲವರು ಓದ್ಕೊಂಡು ಅಲ್ಲಿ ಇಲ್ಲಿ ಓದ್ಕೊಂಡು ಪಾಠ ಮಾಡ್ತಾರೆ. ಇನ್ನು ಕೆಲವರು ಅವ್ರ ಹತ್ರ ಇವ್ರ ಹತ್ರ ಗುರುಗಳ ಹತ್ರ ಕೇಳಿಕೊಂಡು ಪಾಠ ಮಾಡ್ತಾರೆ. ಎರಡು ರೀತಿ ಇರುತ್ತೆ. ಇನ್ನು ಕೆಲವರು ಸಾಧನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಅವರು ಕೂಡ ಪಾಠ ಮಾಡ್ತಾರೆ. ಸಾಧನೆ ಮಾಡಿರಲಿ ಮಾಡಿರ್ದ ಹೋಗಲಿ, ಏನು 7 ಚಕ್ರಗಳಿದೆ, ಸಪ್ತಚಕ್ರಗಳು, ಕುಂಡಲನಿ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ ಇದೆ. ಪಾಠ ಅವರು ಸರಿಯಾಗಿ ಆದಷ್ಟು ಮಾಡಿದ್ರೆ ಸಾಕು. ಇಲ್ಲಿ ಸರಿಯಾಗಿ 100ಗೆ 100% ಅಥವಾ 100ಗೆ 90% ಪಾಠ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಪ್ಪ ಅಂದರೆ ಇದು ಅತೀಂದ್ರಿಯ ಜ್ಞಾನ ಅಥವಾ ಅತೀಂದ್ರಿಯ ಶಕ್ತಿ ಅಥವಾ ಪಾರಮಾರ್ಥಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಈ ಒಂದು ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಅಲ್ಪ ಸ್ವಲ್ಪ ತಪಸ್ಸಾಧನೆ, ಯೋಗ ಸಾಧನೆ ಅಥವಾ ದೈವಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ನಿಜವಾದ ಅನುಭವ ಇರುತ್ತೆ. ಅವರು ಪಾಠ ಮಾಡಿದ್ರೆ ಅದಕ್ಕೆ ಒಂದು ಮಹತ್ವ ಹೆಚ್ಚಾಗಿರುತ್ತೆ. ಅಂಥವ್ರ ಹತ್ರ ಪಾಠ ಕೇಳಿದ್ರೆ, ಸಾಧನೆ ಮಾಡಿರೋರ ಹತ್ರ ಆಶೀರ್ವಾದ ತಗೊಂಡ್ರೆ, ಅವರ ಸಾನ್ನಿಧ್ಯದಲ್ಲಿದ್ದರೆ ಸಾಕ್ಷಾತ್ ಆ ಭಗವಂತನ ಸಾನ್ನಿಧ್ಯ ಅಥವಾ ಭಗವತಿ ಸಾನ್ನಿಧ್ಯದಲ್ಲಿ ನೀವು ಇದ್ದಂತೆ ಆಗುತ್ತೆ. ಯಾವುದೇ ಶತ್ರುಗಳು ಬಂದರೂ, ಯಾವುದೇ ಶತ್ರುಗಳ ಕಾಟ ಆದರೂ ಸರ್ವನಾಶ ಆಗ್ತದೆ ಶತ್ರುಶಕ್ತಿ. ಯಾವುದೇ ರೋಗಗಳು ಬಂದರೂ ಅವು ಸರ್ವನಾಶ ಆಗ್ತವೆ. ಯಾವುದೇ ಸಮಸ್ಯೆಗಳು ಬಂದರೂ ಅತಿ ಬೇಗನೆ ಸಮಸ್ಯೆಗಳಿಂದ ನೀವು ಬಿಡುಗಡೆ ಹೊಂದ್ತೀರಾ. ಅಂದರೆ ಯಾವ ಗುರುಗಳು, ಯಾವ ಮಹಾತ್ಮರು, ಯಾವ ಸಿದ್ಧರು, ಯಾವ ಸಾಧಕರು ಅಲ್ಪ ಸ್ವಲ್ಪ ಸಾಧನೆ ಮಾಡಿರ್ತಾರೆ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂಥ ಗುರುಗಳನ್ನು ಯಾರಾದರೂ ದ್ವೇಷ ಮಾಡಿದ್ರೆ, ಅವಮಾನ ಮಾಡಿದ್ರೆ, ಅಪಮಾನ ಮಾಡಿದ್ರೆ ಅವರು ಘೋರ ನರಕಗಳಲ್ಲಿ ಕೊಳಿತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಹುಟ್ಟೋ ವಂಶ ಏನಿದೆ, ಕೆಟ್ಟದ್ದು ವಂಶ, ಅದು ಕೂಡ ನಾಶ ಆಗುತ್ತೆ. ಅವರ ವಂಶದಲ್ಲಿ ಯಾರಾದರೂ ಒಳ್ಳೆಯವ್ರು ಹುಟ್ಟಿದ್ರೆ ಅವರು ಉಳ್ಕೋಬೋದೇನೋ ಅಷ್ಟೇ, ಭಕ್ತ ಪ್ರಹ್ಲಾದ ಥರ ಉಳ್ಕೋಬೋದು. ಇನ್ನು ಉಳಿದಂತೆ ಎಲ್ಲರೂ ನಾಶ ಆಗ್ತಾರೆ. ಎಲ್ಲರೂ ನಾಶ ಆಗ್ತಾರೆ. ಗೊತ್ತಾಯ್ತಲ್ಲ? ಅದಕ್ಕೆ ಯೋಗ್ಯ ಗುರುಗಳ ಹತ್ರ ನೀವು ವಿದ್ಯೆ ಕಲೀರಿ. ಯೋಗ್ಯ ಗುರುಗಳನ್ನು ಹೇಗೆ ಗುರುತಿಸೋದು? ನಿಮ್ಮ ಥರ್ಡ್ ಐ ದಿವ್ಯ ದೃಷ್ಟಿ, ನಿಮಗೆ ಒಂದು ದಿವ್ಯ ದೃಷ್ಟಿ ಇರುತ್ತೆ. ಲೆಕ್ಕಾಚಾರ ಮಾಡೋ ಜ್ಞಾನ ಇರುತ್ತೆ ನಿಮಗೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ ಗುರುಗಳು ಒಳ್ಳೆಯವರು, ಯಾವ ಗುರುಗಳು ಕೆಟ್ಟವರು, ಈ ಗುರುಗಳು ಹೇಳೋದು ಸರಿನಾ ತಪ್ಪಾ, ಈ ರೀತಿ 100 ಸಾರಿ ಯೋಚನೆ ಮಾಡಿ. 100 ಟೈಮ್, 100 ಬಾರಿ ಯೋಚನೆ ಮಾಡಿ. 3 ತಿಂಗಳ ಟೈಮ್ ತೊಗೊಳ್ಳಿ. ಬೇಕಾದರೆ 3 ತಿಂಗಳು ಅಂದರೆ 108 ದಿನ ತಗೊಳ್ಳಿ. 108 ಸಾರಿ ಯೋಚನೆ ಮಾಡಿ. ಒಂದು ನಿರ್ಧಾರಕ್ಕೆ ಬನ್ನಿ. ಇವ್ರ ಹತ್ರ ನಾನು ವಿದ್ಯೆ ಕಲಿಬೇಕೋ ಬೇಡವಾ, ವಿದ್ಯೆ ಕಲಿಬೇಕೋ ಬೇಡವಾ, ವಿದ್ಯೆ ಕಲಿಬೇಕೋ ಬೇಡವಾ. 108 ಸಾರಿ ಯೋಚನೆ ಮಾಡಿ, 108 ದಿನ. ಫೈನಲಾಗಿ ಒಂದು ಡಿಸಿಷನ್ ತಗೊಳ್ಳಿ. ಇಲ್ಲ, ಇವ್ರ ಹತ್ರ ನಂಗೆ ಕಲಿಯೋದು ಬೇಡ, ಇಷ್ಟ ಇಲ್ಲ ನನಗೆ, ಇನ್ನೊಬ್ಬ ಗುರುಗಳ ಹತ್ರ ಬನ್ನಿ. ಇದು ಒಂದು ಡಿಸಿಷನ್. ಇನ್ನೊಂದು ಡಿಸಿಷನ್ ತಗೊಳ್ಳಿ. ಇಲ್ಲ, ನಾನು ಇವ್ರ ಹತ್ರನೇ ಕಲಿತೀನಿ. 2, ಇಲ್ಲ ಕಲಿಯೋದು, ಇಲ್ಲ ಕಲಿಯಲ್ಲ, ಇಲ್ಲ ಇವ್ರು ಸರಿ, ಇಲ್ಲ ಇವ್ರು ಸರಿ ಇಲ್ಲ, 2 ತಗೊಳ್ಳಿ. ಒಟ್ಟಿನಲ್ಲಿ ನೀವು ಇವ್ರ ಹತ್ರ ಸೇರ್ಕೊಳ್ಳಲ್ವಾ, ಕಲಿಯಲ್ವಾ, ಇವ್ರ ಹತ್ರ ಬೇಡವಾ, ಹೊರಟೋಗಿ ಅವ್ರ ಹತ್ರ ಸೇರ್ಕೊಬೇಡಿ. ಆದರೆ ಮಧ್ಯದಲ್ಲಿ ಯಾರೇ ಹೇಳಲಿ, ಏನೇ ಹೇಳಲಿ, ಇವ್ರ ಹತ್ರ ಸೇರ್ಕೋಬೇಡಿ. ಯಾಕಂದರೆ ನೀವು ಮೊದಲೇ ಡಿಸೈಡ್ ಮಾಡಿದ್ರೆ, 108 ಸಾರಿ ಯೋಚನೆ ಮಾಡಿದ್ರೆ, 3 ತಿಂಗಳು ಯೋಚನೆ ಮಾಡಿದ್ರೆ,
ಅಂದಮೇಲೆ ಮತ್ತೆ ಹೇಗೆ ಸೇರ್ಕೊತೀರ ಇವ್ರ ಹತ್ರ ನೀವು? ತಪ್ಪಲ್ವಾ? ಮತ್ತು ಇದೆಲ್ಲ ಯಾರೋ ಹೇಳಿದ್ರು, ಬಾರಪ್ಪ ಇಲ್ಲೇ ಸೇರ್ಕೊಳ್ಳೋ, ಇವರೇ ಒಳ್ಳೆಯವರು, ಹಾಗೆ ಹೀಗೆ ಯಾರೋ ಏನೋ ಹೇಳ್ಕೊಟ್ರು ಮಧ್ಯದಲ್ಲಿ, ಆವಾಗ ಸೇರ್ಕೊಬಿಡು ತಿರ್ಗ. ಮೊದಲೇ 108 ದಿನ ಯೋಚನೆ ಮಾಡಾಗಿದೆ, ನಿಮ್ಗೆ ಇಷ್ಟ ಇಲ್ಲ, ಆದರೆ ಬೇರೆ ಯಾರೋ ಒತ್ತಾಯಕ್ಕೆ ನೀವು ಸೇರ್ಕೊಬಿಡೋದು. ಯಾರೋ ಹೇಳಿದ್ರು, ಯಾರೋ ಕಿವಿಯಲ್ಲಿ ಪುಂಗಿ ಓದಿದ್ರು, ಯಾರೋ ನೀವು ಮೈಂಡ್ ಡೈವರ್ಟ್ ಮಾಡಿದ್ರು, ನೀವು ಸೇರ್ಕೊಬಿಡ್ತೀರ. ಆಮೇಲೆ ಸ್ವಲ್ಪ ದಿನಕ್ಕೆ ನಿಮ್ಗೆ ಆಗೋದಿಲ್ಲ ಅಲ್ಲಿ. ಯಾಕೆಂದರೆ ನೀವು ಮೊದಲೇ ಯೋಚನೆ ಮಾಡಿದ್ದೀರ ಬೇಡ 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 ಅಂತ. ಇವಾಗ ಯಾರೋ ಒತ್ತಾಗಿ ಸೇರ್ಕೊಬಿಟ್ಟಿದ್ದೀರ ಕಲೀಲಿಕ್ಕೆ. ಈಗೇನಾಗುತ್ತೆ ಪರಿಸ್ಥಿತಿ ಅಂದರೆ ನಿಮ್ಮ ದಿವ್ಯದೃಷ್ಟಿ ಏನಾಗಿತ್ತು? ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರಿ. ನಿಮ್ಮ ತ್ರಿನೇತ್ರ, ರುದ್ರನೇತ್ರ, ಜ್ಞಾನ, ಪ್ರಜ್ಞೆ ಏನಾಗಿತ್ತು? ಕರೆಕ್ಟಾಗಿ ಯೋಚನೆ ಮಾಡಿದ್ರಿ ಬೇಡ ಬೇಡ ಅಂತ. ಆದರೆ ಯಾರದೋ ಮಾತು ಕೇಳಿ ಯಾರೋ ನಿಮ್ಮನ್ನು ಡೈವರ್ಟ್ ಮಾಡಿದ್ರು, ಪುಂಗಿ ಓದಿ ಕಿವಿನಲ್ಲಿ. ಆವಾಗ ಡೈವರ್ಟ್ ಆಗಿ ಸೇರ್ಕೊಬಿಟ್ರಿ. ಅವಾಗೇನಾಗುತ್ತೆ? ದುಡ್ಡು ಕಳ್ಕೊತೀರ, ಟೈಮು ಎಷ್ಟಾಗುತ್ತೆ, ನಿಮ್ಮ ಆಯುಸ್ಸು ಮುಗಿದೋಗುತ್ತೆ, ಮನಸ್ಸಿಗೂ ನೆಮ್ಮದಿ ಇಲ್ಲ. ಇದು ಬೇಕಾ? ಇದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿದೆ, ಅದು ಹೇಳ್ತೀನಿ ಪಾಸಿಟಿವ್ ಅಂತ. ನೀವು 108 ಸಾರಿ ಯೋಚನೆ ಮಾಡಿದ್ದೀರ, 108 ದಿನ ಯೋಚನೆ ಮಾಡಿದ್ದೀರ, ಒಬ್ಬ ಗುರುಗಳ ಹತ್ರ ಸೇರ್ಕೊಬಿಟ್ಟಿದ್ದೀರ ವಿದ್ಯೆ ಕಲೀಲಿಕ್ಕೆ ಅಂತ. ಆ ಗುರುಗಳ ಹತ್ರ ಸೇರ್ಕೊಂಡ್ಮೇಲೆ 1 ತಿಂಗಳು 2 ತಿಂಗಳು ಏನೋ ಆಗುತ್ತೆ, ನಿಮಗೆ ಏನೇನೋ ಗೊಂದಲ. ಆ ಟೈಮ್ಗೆ ಯಾರ್ಯಾರೋ ಬಂದು ಕಿವಿಯಲ್ಲಿ ಪುಂಗಿ ಊದ್ತಾರೆ, ಇಲ್ಲಿ ಬೇಡ ಬಂದ್ಬಿಡು, ಇಲ್ಲಿ ಕಲಿಯಲ್ಲ ನೀನು, ಇಲ್ಲಿ ಸರಿಯಾಗಿ ಹೇಳ್ಕೊಡಲ್ಲ, ಇವ್ರು ಸರಿಯಿಲ್ಲ. ಇವರೆಲ್ಲ ಯಾರು? ಗುರುಗಳ ವಿರೋಧಿಗಳು. ಗುರುಗಳ ವಿರೋಧಿಗಳು, ಒಳ್ಳೆಯದರ ವಿರೋಧಿಗಳು, ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ವಿರುದ್ಧವಾದಂಥವ್ರು ಇವರು. ಸದಾ ಕೆಟ್ಟ ಕೆಲಸಗಳು ಮಾಡೋಂಥವ್ರೆ, ದುಷ್ಟರೇ ಆಗಿರ್ತಾರೆ ಇವರು. ಇವರು ಪುಂಗಿ ಓದ್ತಾರೆ ನಿಮಗೆ, ಇಲ್ಲಿ ಬೇಡ, ಇಲ್ಲಿ ಕಲಿಬೇಡ, ಇವರು ಸರಿ ಇಲ್ಲ, ಇವ್ರು ಹಾಗೆ ಹೀಗೆ, ಇವ್ರು ಕಲಿಸಲ್ಲ, ಟೈಮ್ ಎಷ್ಟು, ಹಾಗೆ ಹೀಗೆ ಏನೇನೋ ಹೇಳ್ತಿರ್ತಾರೆ. ಇವ್ರು 2,000 ತಗೊಳ್ತಾರೆ ಗುರುದಕ್ಷಿಣೆ ಅಂತ, 10,000 ತಗೊಳ್ತಾರೆ ಟ್ರಸ್ಟ್ಗೆ ಅಂತ, ಇವ್ರು ನಿನಗೆ ಟೋಪಿ ಹಾಕ್ತಾರೆ, ಇನ್ನೂ ಒಂದು 50,000 ಕೇಳ್ತಾರೆ. ಈಗೆಲ್ಲ ಏನೇನೋ ಹೇಳ್ಕೊಡ್ತಾರೆ, ಏನೇನೋ ಹೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ? ಟರ್ನ್ ಆಗಿಬಿಡ್ತೀರಾ. ಯಾಕಂದ್ರೆ ಅವ್ರು ನಿಮ್ಮ ಫ್ರೆಂಡ್ ಆಗಿರ್ತಾರೋ, ಅಕ್ಕ ಆಗಿರ್ತಾರೋ, ಭಾವ ಆಗಿರ್ತಾರೋ, ಅಣ್ಣ ಆಗಿರ್ತಾರೋ, ತಮ್ಮ ಆಗಿರ್ತಾರೋ, ಇನ್ನೊಂದು ಆಗಿರ್ತಾರೆ, ಮತ್ತೊಂದು ಆಗಿರ್ತಾರೆ, ಬಂಧುಗಳಾಗಿರ್ತಾರೆ ಅಥವಾ ಹೊಸ್ತಾ ಪರಿಚಯ ಆಗಿರ್ತಾರೆ. ಒಟ್ಟಿನಲ್ಲಿ ಓದ್ತಾರೆ, ನಿಮಗೆ ಪುಂಗಿ ಓದ್ತಾರೆ ಆ ಕಡೆ. ಏನಾಗುತ್ತೆ? ನೀವು ಲಾಸ್ಟಿಗೆ ಅವರ ಒತ್ತಾಯಕ್ಕೆ ಮಣಿದು, ನಿಮ್ಗೆ ಇಷ್ಟ ಇಲ್ಲ, ಕರೆಕ್ಟಾಗಿ ಕಲಿತಾ ಇದ್ದೀರ, ನಿಮ್ಗೆ ಗೊತ್ತು ಇವ್ರು ಒಳ್ಳೆಯ ಗುರುಗಳಂತ, ಆದರೆ ನೀವು ಅವರು ಒತ್ತಾಯಕ್ಕೆ ಮಣಿದು ಅಲ್ಲಿಂದ ಕಾಲು ತೆಗಿತೀರ, ಬಿಟ್ಬಿಡ್ತೀರ. ಅಂದರೆ ಒಬ್ಬ ಒಳ್ಳೆಯ ಗುರುಗಳಿಂದ ನೀವು ದೂರ ಆಗ್ತೀರಾ, ನೆನಪಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ದಿನ ವರ್ಷಗಳಾದಮೇಲೆ ಆವಾಗ ಗೊತ್ತಾಗುತ್ತೆ ನಿಮಗೆ, ಅಯ್ಯೋ ನಾನು ಬಿಡಬಾರ್ದಿತ್ತಲ್ಲ ಗುರುಗಳ ಹತ್ರ, ಆ ಗುರುಗಳ ಮಾತು ಕೇಳಬೇಕಿತ್ತು, ಅವ್ರ ಹತ್ರ ವಿದ್ಯೆ ಕಲಿಬೇಕಾಗಿತ್ತು. ಈ ರೀತಿ ಯೋಚನೆ ಮಾಡ್ತೀರಾ. ಎಲ್ಲಿಂದ ಯೋಚನೆ ಮಾಡ್ತೀರಾ? ಆವಾಗ ನಿಮಗೆ ಥರ್ಡ್ ಐ ಓಪನ್ ಆಗಿದೆ, ಜ್ಞಾನ ಬಂದಿದೆ ಅವಾಗ ನಿಮಗೆ. ಥರ್ಡ್ ಐ ಅಂದರೆ ಏನು? ಈ 2 ಕಣ್ಣುಗಳ ಥರ ಇಲ್ಲೇನು ಕಣ್ಣು ಬಂದುಬಿಡಲ್ಲ, 3ನೇ ಕಣ್ಣು ನಿಮಗೆ ಓಪನ್ ಆಗಿಬಿಡಲ್ಲ. ಅದು ಬರೀ ಕ್ಯಾಲೆಂಡರ್ಗಳಲ್ಲಿ ಫೋಟೋಗಳಲ್ಲಿ ಶಿವನಿಗೆ ತೋರಿಸಿರ್ತಾರೆ ಇಲ್ಲೊಂದು ಕಣ್ಣು, ಹಂಗಂತ ಕಣ್ಣಿರಲ್ಲ ರೀ ಯಾರಿಗೂ. ಜ್ಞಾನ ದಿವ್ಯ ಜ್ಞಾನ. ಕಣ್ಣು 2 ಕಣ್ಣು ಮುಚ್ಚಿಬಿಟ್ರೆ 3ನೇ ಕಣ್ಣು ಅಂದ್ರೆ ಏನು ಅರ್ಥ? ಕುರುಡ್ರು ಇರ್ತಾರೆ ನೋಡಿದ್ರಾ? ಕುರುಡ್ರು ಕಣ್ಣಿರಲ್ಲ, ಕುರುಡ್ರು ಕಣ್ಣಿಲ್ದವರು, 2 ಕಣ್ಣಿರಲ್ಲ, ಆದರೆ ಓಡಾಡ್ತಾರೆ ನೋಡ್ರಿ ಅವರು, ಸ್ಟಿಕ್ಕೇ ಬೇಕಾಗಿಲ್ಲ ಕೈನಲ್ಲಿ. ಮನೆಯಿಂದ ಹೋಟೆಲ್ಗೆ ಹೋಗ್ತಾರೆ ನೇರವಾಗಿ, ಮನೆಯಿಂದ ಬ್ಯಾಂಕ್ಗೆ ಹೋಗ್ತಾರೆ ನೇರವಾಗಿ, ಮನೆಯಿಂದ ಹಾಸ್ಪಿಟ್ಲ್ಗೆ ಹೋಗ್ತಾರೆ ನೇರವಾಗಿ, ಮನೆಯಿಂದ ಆಫೀಸ್ಗೆ ಹೋಗ್ತಾರೆ ನೇರವಾಗಿ, ಮನೆಯಿಂದ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ರೀ ಅವರು. ಕೆಲವರು ಸ್ಟಿಕ್ಕೇ ಇಟ್ಕೊಳ್ಳೋ ಹಂಗೆ ಹೋಗ್ತಾರೆ ಕುಡ್ರು. 2 ಪ್ಯಾಂಟ್ ಹಾಕೋಬಿಡ್ತಾರೆ, ಕನ್ನಡಕ ಹಾಕೋಬಿಡ್ತಾರೆ, ಟೋಪಿ ಹಾಕೋಬಿಡ್ತಾರೆ, ಒಳ್ಳೆ ಇನ್ಸರ್ಟ್ ಮಾಡ್ಕೊಂಡು ಶೂ ಹಾಕ್ಕೊಂಡು 2 ಜೋಬಲ್ಲಿ ಕೈಗಳಿಕೊಂಡು ಆಟೋಮೆಟಿಕಾಗಿ ಹೋಗ್ತಿರ್ತಾರೆ. ಅಂಥ ಕೊಡ್ರಿದ್ದಾರೆ ಗೊತ್ತಾರೆ ನಿಮಗೆ. ಸ್ಟಿಕ್ ಹಾಕ್ಕೊಂಡು ಹೋಗೋದು ನೋಡಿದಾರ ನೀವು ಕೈಯಲ್ಲಿ? ಅವರಲ್ಲಪ್ಪ ಹೇಳಿದ್ದು ನಾನು. ಕಣ್ಣೇರಲ್ಲಿ 2 ಪ್ಯಾಕ್ಸ್ ಹಾಕೋಬಿಡ್ತಾರೆ, ಕೂಲಿಂಗ್ ಗ್ಲಾಸು ಮೇಲೆ ಟೋಪಿ ಹಾಕೋಬಿಡ್ತಾರೆ, ಇನ್ಸಲ್ಟ್ ಮಾಡಿಬಿಡ್ತಾರೆ, ಪ್ಯಾಂಟು ಬೆಲ್ಟು ಹಾಕೋಬಿಟ್ಟು, ಶೂ ಹಾಕೋಬಿಟ್ಟು, ಒಂದು ಟೈ ಹಾಕ್ಕೊಂಡು ಬ್ಯಾಗ್ ತಗೊಳಕ್ಕೊಂಡು ಹೋಗ್ತಿರ್ತಾರೆ. ಯಾರನ್ನು ನೋಡಿದ್ರೆ ಅವ್ರು ಕುರುಡೆ ಅನ್ನೋದಿಲ್ಲ ಅವ್ರನ್ನ. ಇನ್ನೂ ನಾವೇ ಸರಿಯಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತೀರಿ. ಅವ್ರು ಹಂಗಲ್ಲ ಪಟ ಅಂತ ಹೋಗ್ತಿರ್ತಾರೆ. ಅಂಥ ಅವ್ರಿದ್ದಾರೆ ಗೊತ್ತಾ ನಿಮಗೆ? ಅವ್ರು ಹೆಂಗೆ ಹಂಗಾದ್ರೆ 3ನೇ ಕಣ್ಣು, ದಿವ್ಯ ದೃಷ್ಟಿ, ಫಸ್ಟು ಓಡಾಡ್ತಾರೆ ಆ ಜಾಗದಲ್ಲಿ. 1ನೇದು. 2ನೇದು ಅವರು ಕೈನಲ್ಲಿ ಹಿಂಗೆ ಅಂದ್ಕೊಂಡು ಹೋಗ್ತಿರ್ತಾರೆ. ಹಂಗೆ ಶಬ್ದ ಹೊಡೆದಾಗ ಅಕ್ಕಪಕ್ಕ ಏನಿದೆ, ಸುತ್ತಲೂ ಏನಿದೆ, ರಿಫ್ಲೆಕ್ಟ್ ಆಗುತ್ತೆ ಸೌಂಡು. ಇವ್ರು ಹೊಡೆದ ಸೌಂಡ್ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಅದನ್ನು ಭಾಳ ಸೂಕ್ಷ್ಮ ಅಕ್ಯುರೇಟಾಗಿ ಅವರು ಕೇಳಿಸ್ಕೊತಾರೆ, ಸೂಕ್ಷ್ಮವಾಗಿ.
ಮುಂದೆ ಏನು ವಸ್ತು ಇದೆ, ಅಕ್ಕಪಕ್ಕ ಏನು ವಸ್ತು ಇದೆ ಅಂತ. ಅಷ್ಟೇ ಅಲ್ಲ, ಮುಂದ್ಗಡೆ ಏನಾದರೂ ಹಳ್ಳ ಇದೆಯಾ ಅದು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ದಿವ್ಯ ದೃಷ್ಟಿ ಇರುತ್ತೆ ಅವ್ರಿಗೆ. ಮೂರನೇ ಕಣ್ಣು ಅಂದರೆ ಅದೇ. ಇದು 6ನೇ ಚಕ್ರ, ಆಜ್ಞಾ ಚಕ್ರ. ಏನು ಚಕ್ರ? ಆಜ್ಞಾ ಚಕ್ರ. ಅಷ್ಟೇ ಅಲ್ಲ, ಗಾಂಧಾರಿ ಕತೆ ಗೊತ್ತಾ? ವಿದುರನ ಕತೆ ಗೊತ್ತಾ? ವಿದುರ ಗೊತ್ತಾ? ಗಾಂಧಾರಿ ಗೊತ್ತಾ? ಧೃತರಾಷ್ಟ್ರ ಗೊತ್ತಾ? ಸಮಂತ ಗೊತ್ತಾ? ಹಾಂ, ಇವರೆಲ್ಲ ಯಾರು? ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಮಂತ್ರಿಗಳು ರಾಜರಿಗೆ. ಅವರೆಲ್ಲ ಎಲ್ಲೋ ಯುದ್ಧ ನಡೀತಾ ಇರುತ್ತೆ, ಇಲ್ಲಿಂದನೇ ತಿಳ್ಕೊತಾರೆ. ಗೂಢಾಚಾರ್ಯಗಳ ಮುಖಾಂತರ ತಿಳ್ಕೊಳ್ತಾರೋ, ರಾಜಭಟ್ರು ಸೈನಿಕರ ಮುಖಾಂತರ ತಿಳ್ಕೊಳ್ತಾರೋ, ಎಲ್ಲೋ ಕುರುಕ್ಷೇತ್ರ ಯುದ್ಧ, ಎಲ್ಲೋ ರಾಮಾಯಣದಲ್ಲಿ ರಾಮಾಯಣದ ಯುದ್ಧ, ಮಹಾಭಾರತ ಯುದ್ಧ ನಡೀತಾ ಇರುತ್ತೆ. ಅದನ್ನು ತಿಳ್ಕೊತಾರೆ ಇದು ಕಡೆಯಿಂದಾನೆ. ಗೊತ್ತಲ್ಲ? ಹೆಂಗೆ ತಿಳ್ಕೊತಾರೆ? ಅದನ್ನು ತಿಳ್ಕೊಂಡು ಈ ಧೃತರಾಷ್ಟ್ರನಿಗೆ, ಆ ಗಾಂಧಾರಿಗೆ ಕಣ್ಣಿರಲ್ಲ, ಕಣ್ಣು ಕಟ್ಕೊಂಡಿರ್ತಾರಲ್ಲ ಅವ್ರಿಗಿರಲ್ಲ, ಅವ್ರಿಗೆ ಹೇಳ್ತಾರೆ ಇವರು. ಗಾಂಧಾರಿ ದೇವಿಗೆ, ಆ ತಾಯಿಗೆ ಕಣ್ಣಿರುತ್ತೆ, ಆದರೆ ಗಂಡನಿಗೆ ಕಣ್ಣಿಲ್ಲ ಅಂದ್ಬಿಟ್ಟು ಆಕೆ ಕಟ್ಕೊಂಡಿರ್ತಾಳೆ. ಧೃತರಾಷ್ಟ್ರಗೆ ಕಣ್ಣಿರಲ್ಲ. ಅದಕ್ಕೆ ನಾನು ಕೂಡ ಇಲ್ಲೇನಪ್ಪ ಅಂದ್ರೆ ಒಂದು ಕಥೆ ಇದೆ, ಹೇಳ್ಬಿಡ್ತೀನಿ ಕೇಳ್ರಿ. ಗಾಂಧಾರ ದೇಶ ನಿಮ್ಗೆ ಗೊತ್ತೇನ್ರಿ? ಅಫ್ಘಾನಿಸ್ತಾನ, ಕಂದಹಾರ್ ಅಂತಾರೆ. ಏನು? ಇದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ರಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಭಾಳ ಚೆನ್ನಾಗಿ ಕೇಳಿಸ್ಕೊಬೇಕು ನೀವು, ಯಾಕಂದರೆ ಥರ್ಡ್ ಐ ಬಗ್ಗೆ ನಿಮಗೊಂದು ಎಕ್ಸ್ಪ್ರೆಷನ್ನು ಭಾಳ ಇಂಟ್ರೆಸ್ಟ್ ಆಗಿರುತ್ತೆ. ಹೇಳ್ತೀನಿ ನಾನು. ನೋಡ್ರಿ, ನಮ್ಮ ಪುಣ್ಯಭೂಮಿ ಭರತಖಂಡ. ಮೊದಲಿಗೆ ಭರತಖಂಡ ಹೆಂಗೆ ಬಂತು ನಿಮ್ಗೆ ಗೊತ್ತಾ? ಅದು ವಿಶ್ವಾಮಿತ್ರ ಅನ್ನೋನು ಒಬ್ಬ ಇರ್ತಾನೆ ಈ ದೇಶದಲ್ಲಿ. ಆತ ಕೌಶಿಕ ರಾಜ ಅಂತ ನಾಮಾಂಕಿತನಾಗಿರ್ತಾನೆ. ರಾಜ ಆತ, ವೀರಾದಿ ವೀರ, ಶೂರಾದಿ ಶೂರ. ಗೊತ್ತಾಯ್ತಲ್ಲ? ಅಂಥ ರಾಜ ಬೇಟೆಗಂತ ಹೋದಾಗ ಅಲ್ಲಿ ಋಷಿ ಇರ್ತಾನೆ. ಯಾರು? ವಸಿಷ್ಠರ. 108 ಮಕ್ಕಳೇನೋ ವಸಿಷ್ಠರಿಗೆ, 1-2 ಮಕ್ಕಳು. ನಾನು ಕೇಳಿದ್ದೀನಿ ತುಂಬ ಮಕ್ಕಳು ಅಂತ ಅವ್ರಿಗೆ. ಆ ಕಾಲದಲ್ಲಿ ಯಾಕೆ ಅಷ್ಟು ಮಕ್ಕಳು ಅಂದರೆ, ಅವ್ರು ಬದುಕ್ತಾ ಇದ್ದಿದ್ದೇ ಲಕ್ಷಾಂತರ ವರ್ಷ ರೀ. ಲಕ್ಷಾಂತರ ವರ್ಷ ಬದುಕ್ತಿದ್ರು ಋಷಿಮುನಿಗಳು. ಸತ್ಯಯುಗದಲ್ಲಿ ತುಂಬ ಲಕ್ಷಾಂತರ ವರ್ಷ ಬದುಕೋರು. ಆಮೇಲೆ ತ್ರೇತಾಯುಗ, ಆವಾಗಲೂ ಋಷಿಮುನಿಗಳಿದ್ದರು. ಸತ್ಯಯುಗದಲ್ಲೇ ಋಷಿಮುನಿಗಳು, ಸಪ್ತರ್ಷಿಗಳು, ಮಹರ್ಷಿಗಳು, ಸಿದ್ಧರು, ಪುರುಷರು, ಯೋಗಿಗಳು, ಮಹಾತ್ಮರು ಎಲ್ಲ ತಪೋಬಲ ಅವ್ರದ್ದು. ಅಮರತ್ವವಾಗಿತ್ತು ಅವ್ರ ಶರೀರಗಳೆಲ್ಲ, ದಿವ್ಯ ಶರೀರಗಳು, ಚಿರಂಜೀವಿ ಶರೀರಗಳು. ಅವ್ರು ಯಾವಾಗಲೂ ಇದೇ ನೇತ್ರ ಬಳಸ್ತಾಯಿದ್ರು, 3ನೇ ನೇತ್ರ ಬಳಸ್ತಾಯಿದ್ರು. ಈ 2 ಕಣ್ಣುಗಳಿಂದ ಅಲ್ಲ ಅವ್ರು ನೋಡೋದು, 3ನೇ ಕಣ್ಣಿಂದ ಅಂದರೆ ದಿವ್ಯ ಜ್ಞಾನದಿಂದಲೇ ಎಲ್ಲ ಆಲೋಚನೆ ಮಾಡ್ತಿದ್ರು. ನಿಮಗೆ ಒಂದೇ ಮಾತಲ್ಲಿ ಅರ್ಥ ಆಗಂಗೆ ಹೇಳ್ತೀನಿ. ಒಳ್ಳೆ ಆಲೋಚನಾ ಶಕ್ತಿ, ಅದೇ ತ್ರಿನೇತ್ರ ಅಂದರೆ. ಒಳ್ಳೆ ಬುದ್ಧಿವಂತಿಕೆ, ಸದ್ಬುದ್ಧಿ, ಅದೇ ತ್ರಿನೇತ್ರ ಅಂದರೆ. ಒಳ್ಳೆ ನಿರ್ಧಾರಗಳು, ಅದೇ ತ್ರಿನೇತ್ರ ಅಂದರೆ. ಈಗ ಅರ್ಥ ಆಯ್ತೇನ್ರಿ? ಸಿಂಪಲಾಗಿ ಹೇಳ್ತೀನಿ. ಒಳ್ಳೆ ಜ್ಞಾನ, ಒಟ್ಟಾರೆ ಹೇಳೋದಾದರೆ ಒಳ್ಳೆ ಜ್ಞಾನ ಯಾರಿಗಿದೆ ಅವರು 3ನೇ ಕಣ್ಣಲ್ಲಿದ್ದಾರೆ ಯಾವಾಗಲೂ ಬಿಟ್ಕೊಂಡು ಅಂತ. ಈಗ ಅರ್ಥ ಆಯ್ತಾ? ಕೇಳ್ಕೊಳ್ಳಿ. ಆಮೇಲೆ ಇಲ್ಲೇನಾಗುತ್ತೆ, ಕೌಶಿಕ ಅನ್ನೋ ನಾಮಾಂಕಿತ ರಾಜ ತನ್ನ ಸೈನಿಕರ ಜೊತೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ವಸಿಷ್ಠಾದಿ ಎಷ್ಟೋ ಋಷಿಮುನಿಗಳು, ಶಿಷ್ಯರು, ಅವ್ರ ಮಕ್ಕಳು, ಸಂಸಾರಿಗಳು ಎಲ್ಲ ಗುಡಿಸಲುಗಳು, ಆಶ್ರಮಗಳು ಇರುತ್ತೆ. ಅಲ್ಲಿ ಕಾಮಧೇನು ಅಂತ ಇರ್ತದೆ. ಕಾಮಧೇನು ಅಂದರೆ ಯಾರ್ದು? ಕಾಮಧೇನು ಅಂದರೆ ಹಸ ಇರುತ್ತಲ್ಲಪ್ಪ, ಹಸ. ಗೋವು ಅಂತಿರಲ್ಲ ನೀವು, ಗೋಗಳು, ಹಸು ಅದು ಮಾಮೂಲಿ ಹಸು ಅಲ್ಲ, ನಿಮ್ಮ ಹಸುಗಳಿರುತ್ತಲ್ಲ ಅದಲ್ಲಪ್ಪ, ಅದು ತುಂಬ ಹಸು. ಅದು ಆ ಹಸು ಹೆಂಗಪ್ಪ ಅಂದರೆ, ಕೇಳಿ, ಒಂದು 5 ನಿಮಿಷ ಕೇಳಿ, ಆಮೇಲೆ ಗೊತ್ತಾಗುತ್ತೆ ಹಸು ಹೆಂಗೆ ಕೆಪಾಸಿಟಿ ಅಂತ. ಹಸು ಕೆಪಾಸಿಟಿ ಏನು ಅಂತ. ಮಾಮೂಲಿ ಹಸು ಥರ ಇರುತ್ತೆ ಅದು, ಕೊಟ್ಟಿಗೆಯಲ್ಲಿ ಕಟ್ಟಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಇರುತ್ತೆ ಅದು. ಅದೇನು ಕಟ್ಟಾಕಿರಲ್ಲ, ಸುಮ್ಮನೆ ಅಲ್ಲೇ ಇರುತ್ತದು. ಒಳ್ಳೆ ದುಷ್ಟಪುಷ್ಟವಾಗಿರುತ್ತೆ ಹಸು, ನೋಡೋಕ್ಕೆ ಭಾಳ ಸುಂದರವಾಗಿ. ಅದನ್ನು ನೋಡಿದ್ರೇ ಇದು ಯಾವುದೋ ದೇವಲೋಕದಿಂದ ಬಂದಿದೆ ಅನ್ಕೊಬಿಡ್ತಾರೆ, ಆ ಥರ ಇರುತ್ತೆ ಹಸು. ಈ ಗುಜರಾತ್ ಹಸುಗಳು ಇರ್ತಾವೆ ನೋಡಿದ್ರ, ಆಫ್ರಿಕನಲ್ಲಿ ಚೆನ್ನಾಗಿರೋದಾವೆ ಅವು. ಅದೇ ನಿಮ್ಮ ಜರ್ಮನ್ ಹಸು, ರಷ್ಯಾ ಹಸು, ಫ್ರೆಂಚು, ಈ ಹಸುಗಳೆಲ್ಲ ಸೀಮೆ ಹಸುಗಳೆಲ್ಲ ಅದೆಲ್ಲ, ಅದು ಭಾರಿ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ಲ? ಅಂಥ ಹಸ ಇರುತ್ತೆ. ಇವರು ಕೌಶಿಕ, ಯಾರು? ವಿಶ್ವಾಮಿತ್ರ. ಆಮೇಲೆ ವಿಶ್ವಾಮಿತ್ರ ಅಂತ ಹೆಸರು ಬಂದಿದ್ದು ಇವ್ರಿಗೆ. ಫಸ್ಟ್ ಇವ್ರಿಗೆ ಆ ಹೆಸರು ಇರಲಿಲ್ಲ. ಕೌಶಿಕ ರಾಜ, ಕೌಶಿಕನೇ
ಓಕೆ. ಅದೇ ನೆನಪಿದೆ ನನಗೆ, ಅವ್ರ ಹೆಸರು ಅದೇನಾ ಫಸ್ಟು, ವಿಶ್ವಾಮಿತ್ರಿ. ಓಕೆನಾ. ಆಮೇಲೆ ಸೈನಿಕರು ಎಲ್ಲ ಬೇಟೆಗಂತ ಹೋಗೋದು ಕಾಡಿಗೆ. ಇಲ್ಲಿ ಋಷಿಮುನಿಗಳು ಇದು ನೋಡ್ತಾರೆ. ಇಲ್ಲಿ ಏನು ಈ ಋಷಿ ಎಲ್ಲ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ನೋಡ್ತಾರೆ. ಏನಿದು ವಸಿಷ್ಠ ಆಶ್ರಮನೇ ಅನಿಸುತ್ತೆ. ಅದೇ ಆಶ್ರಮನೇ, ಕಾಮಧೇನು ಅವ್ರ ಹತ್ರ ಅನಿಸುತ್ತೆ. ಯಾಕಂದರೆ ಇದು ಜಮದಗ್ನಿ ಹತ್ರನೂ ಇತ್ತು ಕಾಮಧೇನು, ನೆನ್ಪಿಟ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ಇವರು ನೀರು ಕುಡಿಲಿಕ್ಕೆ ಹೋಗ್ತಾರೆ ಆಶ್ರಮಕ್ಕೆ. ಯಾರೋ ಈ ರಾಜ ಸೈನಿಕರು ಇವರೆಲ್ಲ. ಅವರು ನೀರು ಕೊಡ್ತಾರೆ, ಊಟ ಮಾಡಿ ಅಂತಾರೆ. ಊಟ ಮಾಡಿ ಅಂದ ತಕ್ಷಣ ಇಷ್ಟು ಸೈನಿಕರಿಗೆ ಇವರು ಎಲ್ಲಿಂದ ಊಟ ಹಾಕ್ತಾರೆ ಅನ್ನೋ ಡೌಟು ಈ ರಾಜನಿಗೆ ಡೌಟ್ ಅಲ್ವಾ. ಇದೇನು ಆಶ್ರಮ, ಬಡವರು, ಭಿಕ್ಷೆ ಬೇಡವರು, ಹಣ್ಣು ಹಂಪಲ ಗೆಡ್ಡೆ ಗೆಣಸು ತಿನ್ನೋರು, ಇಡೀ ನಮ್ಮ ಸೈನ್ಯ ಇದೆ. ಇವ್ರು ಏನು ಕೊಟ್ಟಾರ ಅಮ್ಮಂದರೆ ಗೆಡ್ಡೆ ಗೆಣಸು, ಇನ್ನೇನೋ ಒಂದಷ್ಟು ಎಲೆ ಸೊಪ್ಪು, ಕಾಯಿಗಳು, ಹಣ್ಣುಗಳು, ಯಾವ ಕಸರ ಕಾಯಿಗಳು, ಕಚ್ಚಾಗಳು ಕೊಡ್ತಾರೆ. ಕಚ್ಚಾ ಮ್ಯಾಂಗೋ ಅಂತಿರಲ್ಲ ನೀವು, ಆ ಥರ ಯಾವ ಹಸಿ ಮಾವಿನ ಹಣ್ಣು, ಕಾಯಿನೋ ಏನೋ ಒಂದು ಹಲಸಿನ ಹಣ್ಣು ಕೊಡ್ತಾರೆ, ಗೆಡ್ಡೆ ಗೆಣಸು ಅಂತ ಇವ್ರು ಅನ್ಕೋತಾರೆ. ಆದರೆ ಅಲ್ಲಿ ನಡೀತಿದ್ದೇ ಬೇರೆ. ಹೇಳ್ತೀನಿ ನೋಡಿ, ಒಂದು 5 ನಿಮಿಷ ಇರಿ. ಆಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಳ್ಳಿ ಸ್ವಾಮಿ, ಕೈ ತೊಳ್ಕೊಳ್ಳಿ ಸ್ವಾಮಿ ಅಂತ ಅವರು ಅಂತಾರೆ. ಯಾರು ಋಷಿಮುನಿಗಳು, ಅವರ ಶಿಷ್ಯರು, ಇನ್ನೊಬ್ಬರು ಮತ್ತೊಬ್ಬರೆಲ್ಲ. ಇವ್ರಿಗೆ ಯಾಕೋ ತಿಕ್ಕಲು ಅವರೆಲ್ಲ ಚಾಪೆಗಳಾಗ್ತಾರೆ. ಈ ನೀರೆಲ್ಲ ಅಲ್ಲಿದೆ ತೊಳ್ಕೊಳಕ್ಕೆ ಹೇಳ್ತಾರೆ. ಎಲ್ಲ ಕೈ ತೊಳ್ಕೊತಾರೆ. ಇವರು ಮನಸ್ಸಿಲ್ಲ ಇವರಿಗೆ ಕೂತ್ಕೊಳ್ಳೋಕ್ಕೆ ಊಟಕ್ಕೆ. ಯಾಕಂದರೆ ಇವ್ರು ಏನು ಕೊಟ್ಟಾರೆ, ಗೆಡ್ಡೆ ಗಂಡಸು ಕೊಡ್ತಾರೆ, ಅದನ್ನ ಹೆಂಗೆ ತಿನ್ನೋದು ಅಂತ. ಸರಿ, ಇವರೆಲ್ಲ ಕೂತ್ಕೊಳ್ತಾರೆ. ಇರಲಿ, ಒತ್ತಾಯಕ್ಕೆ, ಋಷಿಮುನಿಗಳಲ್ವಾ, ಅವರು ಒತ್ತಾಯಕ್ಕೆ, ಗುರುಕುಲ ಅಲ್ವಾ, ಅವ್ರು ಒತ್ತಾಯಕ್ಕೆ ಕೂತ್ಕೊಳ್ತಾರೆ. ಇವ್ರು ಎಷ್ಟಿರ್ತಾರೆ, ಅಮ್ಮಂದರೆ 200-300 ಜನ ಇರ್ತಾರೆ. ಇವರು ಭಟ್ರು ಎಲ್ಲ ಕೂತ್ಕೊಳ್ತಾರೆ. ಲೈನಾಗಿ ಕೂತ್ಕೊಳ್ತಾರೆ. ನೋಡೇ ಬಿಡೋಣ, ಏನು ಕಾಮಿಡಿ ಪಿಕ್ಚರ್ ಇಲ್ಲ, ಏನೋ ಒಂದು ನಡೀತೆ, ಜೋಕರ್ ಆಗಿದ್ದಾರೆ ಇವರು ಋಷಿಮುನಿಗಳು ಅಂದ್ಬಿಟ್ಟು ಇವ್ರು ಅಂದ್ಕೊತಾರೆ. ರಾಜ ಎಲ್ಲ ಕಾಮಿಡಿ ಪೀಸ್ಗಳ ಥರ ಕಾಣಿಸ್ತಾರೆ. ಯಾರು ಈ ಋಷಿಮುನಿಗಳು, ಅವರು ಶಿಷ್ಯರುಗಳೆಲ್ಲ. ಇವ್ರಿಗೆಲ್ಲ ಎಲೆಗಳು ಹಾಕ್ತಾರೆ, ಬಾಳೆ ಎಲೆಗಳು ಹಾಕ್ತಾರೆ. ಕುಡಿಲಿಕ್ಕೆಲ್ಲ ಅಲ್ಲೆಲ್ಲ ನೀರು ಇಡ್ತಾರೆ. ಗೊತ್ತಲ್ಲ ನಿಮಗೆ ಅಡುಗೆ ಭಟ್ರು ಬಡಿಸೋದು ಹೆಂಗೆ ಅಂತ. ಇವ್ರಿಗೇನು ನೋಡ್ತಾರೆ, ಏನು ಬರ್ಬೋದು, ಗೆಣಸಿನ ಗಡ್ಡೆ ಬರುತ್ತಾ, ಆಲೂಗಡ್ಡೆ ಬರುತ್ತಾ, ಹಲಸಿನ ಹಣ್ಣು ಬರುತ್ತಾ, ನಿಂಬೆಹಣ್ಣು ಬರುತ್ತಾ, ಇನ್ನೊಂದು ಹಣ್ಣು ಕಿತ್ತಳೆ ಹಣ್ಣು ಬರುತ್ತಾ ಅಂತ ಕಾಯ್ತಿರ್ತಾರೆ. ಏನೋ ಸೊಪ್ಪುಗಳು, ತರಕಾರಿಗಳು ಏನೋ ಒಂದು ಬೇಯಿಸಿ ಹಾಕ್ಬಿಡ್ತಾರೆ. ಹೆಂಗಪ್ಪ ತಿನ್ನೋದು, ಆಯ್ತು ತಿನ್ನೋಣ, ಸ್ವಲ್ಪ ನೋಡೇ ಬಿಡೋಣ ಅಂತ ಕೂತಿರ್ತಾರೆ. ಆಮೇಲೆ ಬರ್ತದ್ರಿ, ಮೊದಲು ಏನೋ ಸಾಲ್ಟ್ ಹಾಕ್ತಾರೆ, ಆಮೇಲೆ ಸ್ವೀಟ್ ಹಾಕ್ತಾರೆ, ಆಮೇಲೆ ಬೋಂಡ ಹಾಕ್ತಾರೆ, ಆಮೇಲೆ ಬಜ್ಜಿ ಹಾಕ್ತಾರೆ, ಆಮೇಲೆ ಪಲಾವ್ ಹಾಕ್ತಾರೆ, ಆಮೇಲೆ ಬಾತ್ ಹಾಕ್ತಾರೆ, ಆಮೇಲೆ ಸಾಂಬಾರು ಹಾಕ್ತಾರೆ, ಆಮೇಲೆ ಅನ್ನ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಜಾಂಗೀರ್ ಹಾಕ್ತಾರೆ, ಲಡ್ಡು ಹಾಕ್ತಾರೆ, ಜಿಲೇಬಿ ಹಾಕ್ತಾರೆ, ಇನ್ನೊಂದು ಪದ ಮತ್ತೊಂದು ರೀ, ವೆರೈಟಿ ಆಗ್ತಾ ಹೋಗ್ತಾರೆ. ಇವ್ರ ತಲೆ ಗಟ್ಟಾಗುತ್ತೆ, ಏನಿಲ್ಲ ಒಂದೊಂದೇ ಪೀಸ್ ಹಾಕ್ತಿದ್ದಾರೆ ಅಂದ್ಬಿಟ್ಟು. ಜೊತೆಗೆ ಇಷ್ಟೊಂದು ಎಲ್ಲಿಂದ ರೆಡಿ ಮಾಡೋಕ್ಕೆ ಸಾಧ್ಯ ಇವೆಲ್ಲ? ಇದೇನಿದ್ರು ಅರಮನೆಯಲ್ಲಿ, ಅವರ ರಾಜರ ಅರಮನೆಯಲ್ಲಿ ಇದರಲ್ಲಿ 5% ಕೂಡ ಮಾಡಲ್ಲ ರಾಜರ ಅರಮನೆಯಲ್ಲಿ. ಅಮ್ಮಂದ್ರೆ ಅವರೊಂದು 20-30 ವೆರೈಟಿ ಮಾಡ್ತಾರೇನೋ ಅರಮನೆಯಲ್ಲಿ. ಇಲ್ಲಿ ನೋಡಿದ್ರೆ 100 200-250 ಐಟಮ್ಸ್ ಇದೆ. ಇಡೀ ಎಲೆ ತುಂಬೋಗಿದೆ, ಎಲ್ಲ ಒಂದೊಂದು ಐಟಮ್ಸೇ. ತಿನ್ನೋದು ಹೆಂಗೆ, ಒಂದೊಂದು ಐಟಮ್ಸೇ ತಿನ್ನೋಕ್ಕಾಗಲ್ಲ. ಇದು ಸಾಂಪಲ್ ಅಷ್ಟೇ ಸ್ವಾಮಿ, ಟ್ರೈಲರ್ ಓನ್ಲಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಇದು ಓನ್ಲಿ ಟ್ರೈಲರ್ ಸ್ವಾಮಿ, ತಿನ್ನಿ, ನಿಮ್ಗೆ ಯಾವ್ದು ಇಷ್ಟ ಇದೆ ಆಮೇಲೆ ಹಾಕ್ಸ್ಕೊಳ್ಳಿ ಅಂತಿದ್ದಾರೆ. ಬೇರೆ ಇವ್ರಿಗೆ ಇದೇ ತುಂಬೋಗಿದೆ. ಎಷ್ಟು, ಒಂದು 200 ಐಟಮ್ಸ್ ಹಾಕಿದ್ದಾರೆ. ಒಂದು 200 ಐಟಮ್ಸ್ ತಟ್ಟೆನಲ್ಲಿ ಒಂದೊಂದು ಐಟಮ್ಸ್ ಹಾಕಿದ್ರು ಅಷ್ಟು, ಇಷ್ಟಿಷ್ಟು ಹಾಕಿದ್ರು ಅಷ್ಟು ಆಗೋಗಿ ಅದೆಲ್ಲ ತುಂಬೋಗಿದೆ. ಅದನ್ನು ತಿನ್ನೋಕ್ಕೆ ಆಗಲ್ಲ ಇವರಿಂದ. ಇವ್ರ ತಲೆ ಕೆಟ್ಟೋಯ್ತು, ಅದನ್ನು ನೋಡಿದ ತಕ್ಷಣ ತಲೆ ಕೆಟ್ಟೋಯ್ತು. ಇಷ್ಟೊಂದು ಐಟಮ್ಸ್ ಎಲ್ಲಿಂದ ಬಂತು ಇವರಿಗೆ ಅಂತ. ವಿಶ್ವಾಮಿತ್ರ ರಾಜ, ಆತನಿಗೇನು ತಲೆ ಇರಲ್ವಾ? ಅದರಲ್ಲೂ ಶಾರ್ಪ್ ಮೈಂಡು ವಿಶ್ವಾಮಿತ್ರಂದು. ವೀರಾದಿವೀರ ಶೂರಾದಿಶೂರ ರಾಜ ಅವನು. ತುಂಬ ಬುದ್ಧಿವಂತ ಜ್ಞಾನಿ ವಿಶ್ವಾಮಿತ್ರ. ರಾಜ ಆತ, ಸಂಸಾರಿ, ಬೇರೆ ಇನ್ನೇನೋ ಋಷಿ ಅಲ್ಲ. ಆತನಿಗೆ ತಲೆ ಕೆಟ್ಟೋಯ್ತು. ಏನು ತಿನ್ನೋದಿರಲಿ, ಇದನ್ನು ನೋಡಿದ ತಕ್ಷಣವೇ ಆತನಿಗೆ ತಲೆ ಕೆಟ್ಟೋಯ್ತು. ಇವರೇನೋ ಮೆಕ್ಕಿದ್ರು, ರಾಜಭಟ್ರುಗಳೆಲ್ಲ ಮೆಕ್ಕಿದ್ರು, ಬರೀ ಸಾಂಪಲ್ ಮೆಕ್ಕಿ ಅವ್ರು ಸುಸ್ತಾಗಿದ್ರು. ಅರ್ಧಂಬರ್ಧ ಎಲೆಗಳೆಲ್ಲ ಬಿಟ್ಬಿಟ್ರು. ಅವರಿಂದ ತಿನ್ನೋಕ್ಕಾಗಿಲ್ಲ, ಸ್ವಲ್ಪನೇ ತಿಂದು ಬಿಟ್ಬಿಟ್ರು. ವಿಶ್ವಾಮಿತ್ರ ರಾಜ ಒಂದು ಪೀಸ್ ಸ್ವಲ್ಪ ತಿನ್ನು ನೋಡ್ದ ಹೆಂಗಿದೆ ಟೇಸ್ಟು ಅಂತ. ಭಾಳ ಟೇಸ್ಟು. ಲೈಫಲ್ಲಿ ಇಂಥ ಟೇಸ್ಟ್ ಇದುವರೆಗೂ ಆತ ತಿಂದಿರಲ್ಲ ಎಲ್ಲಿ, ಆ ಥರ ಟೇಸ್ಟ್. ಲಾಸ್ಟಿಗೆ ಎಲ್ಲರೂ ಎಷ್ಟೆಷ್ಟು ಬೇಕೋ ಮೆಕ್ಕಿದ್ರು. ಕೈಗೆಲ್ಲ ತೊಳ್ಕೊಂಡು ಹೋಗಿ ಸುಸ್ತಾಗಿ ಒಂದು ಕಡೆ ಮರಗಳ ಕೆಳಗೆ ಅಲ್ಲಲ್ಲಿ ಮಲ್ಕೊಬಿಟ್ರು ಯಾರು ಸೈನಿಕರೆಲ್ಲ. ಅಷ್ಟೇ ಎಲ್ಲ ಹೊಗಳ್ತಾಯಿದ್ರು. ಎಲ್ಲ ಒಬ್ಬೊಬ್ರು ಒಂದೊಂದು ಸ್ಪೀಚು
ಅವ್ರದ್ದೇ ಆದ ಸಂಭಾಷಣೆಗಳು, ಅವ್ರದ್ದೇ ಆದ ವಾದಗಳು, ವಿವಾದಗಳು, ತರ್ಕಗಳು, ವಿಮರ್ಶೆಗಳು ನಡೀತಾ ಇದೆ ಅಲ್ಲಲ್ಲೆಲ್ಲಿ ಕೂತ್ಕೊಬಿಟ್ಟು. ಎಲ್ಲಿಂದ ಬಂತು ಇಷ್ಟೊಂದು ಊಟ, ಹೆಂಗೆ ಬಂತು, ಯಾವ ರೀತಿ ಅಂದ್ಬಿಟ್ಟು ವಿಶ್ವಾಮಿತ್ರ ಹೇಳ್ದ ತನ್ನ ರಾಜಭಟ್ರಿಗೆ. ದೂತರು ಇರ್ತಾರೆ, ರಾಜದೂತರು ಅಂತ, ಸೀಕ್ರೆಟ್ ಏಜೆನ್ಸಿಗಳಿರ್ತಾರೆ, ಅವ್ರಿಗೆ ಹೇಳ್ದ, ಇದು ಹೋಗಿ ಕಂಡಿಡೀರಿ, ಇವ್ರು ಇಷ್ಟೊಂದು ಹಿಂಗೆ ಮಾಡಿದ್ರು, ಕಂಡಿಡ್ಕೊಂಡು ಬನ್ನಿ ಅಡುಗೆ ಮನೆಗೆ ಹೋಗಿ ಅಂತ. ಇವ್ರು ಅಂದ್ಕೊಂಡು ಹೋದರು, ಯಾರು ದೂತರು, ಎಲ್ಲೋ ಆ ಕಡೆ ದೊಡ್ಡದಾಗಿ ಒಂದು ಅಡುಗೆ ಮನೆ ಇರ್ಬೋದು, ತುಂಬ ಅಡುಗೆ ಭಟ್ರು ಇರ್ಬೋದು. ಇವರೆಲ್ಲೋ ಈ ಸಿಟಿನಲ್ಲಿ ಬಂದು, ನಗರದಲ್ಲಿ ಬಂದು ಎಲ್ಲ ಭಿಕ್ಷೆ ಬೇಡಿ ತಂದಿಕೊಂಡಿರ್ತಾರೆ, ದವಸ ಧಾನ್ಯಗಳು ಇವೆಲ್ಲ, ಅದೆಲ್ಲ ಈಗ ರೆಡಿ ಮಾಡಿಸಿ ಬಿಸಿ ಬಿಸಿ ನಮ್ಗೆ ಹಾಕಿದ್ದಾರೆ. ಇಲ್ಲ ನಾವು ಬರೋದಲ್ಲ, ಇವ್ರಿಗೆ ಗೊತ್ತಿತ್ತೇನೋ ಮೊದಲೇ, ನಾವಿಲ್ಲಿಗೆ ಬರ್ತೀರ ಅಂತ ಗೊತ್ತಿತ್ತೇನೋ, ಎಲ್ಲ ತಿಳ್ಕೊಬಿಟ್ಟಿದ್ದಾರೆ ಇವರು ಕಡೆ ಎಲ್ಲೋ ಸೀಕ್ರೆಟ್ ಏಜೆನ್ಸಿಗಳಿರ್ಬೋದು, ಋಷಿಮುನಿಗಳೇ ಇಟ್ಕೊಂಡಿರ್ತಾರಲ್ಲ ಏಜೆನ್ಸಿಗಳನ್ನ ಅನ್ಕೊಬಿಟ್ಟು ಇವರು ಅಂದ್ಕೊಂಡ್ರು. ತಿಳ್ಕೊಬಿಟ್ಟು ನಾವು ಬರ್ತೀವಿ ಅಂತೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ಇದೆಲ್ಲ ಏನೋ ಗಿಮಿಕ್ಸ್ ಇದೆ, ಗಿಮಿಕ್ಸು, ನಮಗೆ ಚೀಟಿಂಗ್ ಮಾಡೋಕ್ಕೇನೋ ಮಾಡ್ತಿದ್ದಾರೆ ಅಂತ ಇವ್ರು ಅಂದ್ಕೊಬಿಟ್ಟಿದ್ದಾರೆ. ವಿಶ್ವಾಮಿತ್ರನೂ ಹಂಗೆ ಅಂದ್ಕೊಬಿಟ್ಟಿದ್ದಾರೆ. ಅದಕ್ಕೆ ತನ್ನ ಏಜೆನ್ಸಿಗಳನ್ನ ಕಳಿಸ್ತಾ ಹೋಗಿ ನೋಡ್ಕೊಂಡು ಬರ್ರಿ ಅಂತ. ಆಮೇಲೆ ಅವ್ರು ಬಂದರು, ಹೋದರು, ನೋಡ್ಕೊಂಡ್ರು, ಬಂದ್ಬಿಟ್ಟು ಹೇಳಿದ್ರು ಏನಂತ ಗೊತ್ತಾ, ಮಹಾರಾಜ ನಾವು ಡಿಸ್ಕಷನ್ ಮಾಡಿರೋದೇ ಒಂದು, ಅಲ್ಲಿರೋದೇ ಇನ್ನೊಂದು ಅಂತ. ವಿಶ್ವಾಮಿತ್ರನಿಗೆ ಯಾಕೋ ಭಾಳ ಇಂಟ್ರೆಸ್ಟ್ ಅನ್ನಿಸ್ತು. ಹೇಳಪ್ಪ ಏನು ವಿಷಯ, ಹೇಳ್ರಿ ಏನಾಯಿತು ಅಂತ. ಮಹಾರಾಜ ಅಲ್ಲಿ ಯಾವ ಅಡುಗೆ ಮನೆಯೂ ಇಲ್ಲ, ಒಂದು ಅಡುಗೆ ಮನೆ ಕೂಡ ಇಲ್ಲ ಅಂದರು. ಒಂದು ಅಡುಗೆ ಮನೆ ಇಲ್ಲ, ಹಂಗಾರೆ ಬಿಸಿ ಬಿಸಿ ಹೆಂಗೆ ಊಟ ಬಂತು? ಆವಾಗ ಆ ಸೀಕ್ರೆಟ್ ಏಜೆನ್ಸಿಗಳು ಹೇಳ್ತಾರೆ, ಗೂಢಚಾರರು, ಮಹಾರಾಜ ಒಂದು ಹಸ ಇದೆ, ಹಸ ಗೋವಿದೆ, ಗೋಮಾತಾ ಇದ್ದಾಳೆ, ಆಕೆ ಬಾಯಿಂದ, ಕಿವಿಗಳಿಂದ, ಆ ಬಾಯಿಂದ ಎಲ್ಲ ಬರ್ತಾ ಇದೆ, ಕೆಚ್ಚಲಿಂದ ಎಲ್ಲ ಬರ್ತಾ ಇದೆ ಆಹಾರ ಪದಾರ್ಥಗಳು. ತಟ್ಟೆಗಳಿಂದ ಅಲ್ಲಿಡ್ತಾರೆ, ಕೆಚ್ಚಲಿಂದ ಆಹಾರ ಪದಾರ್ಥ ಬರುತ್ತೆ. ತಟ್ಟೆಗಳಿಡ್ತಾರೆ, ಬಾಣಲೆಗಳಿಡ್ತಾರೆ, ಕಡಾಯಿಗಳಿಡ್ತಾರೆ, ಆ ಕೆಚ್ಚಲಿಂದ ಆಹಾರ ಪದಾರ್ಥಗಳು ಬರುತ್ತೆ. ಅಕ್ಷಯ ಹಸು, ಕಾಮಧೇನು, ಹಸ ಮಾಮೂಲಿ ಹಸ ಅಲ್ಲ, ಕಾಮಧೇನು ಅಂತ. ಆವಾಗ ವಿಶ್ವಾಮಿತ್ರಗೆ ನಾನು ನೋಡಬೇಕು ಅಂತ ಅನಿಸುತ್ತೆ. ಹೋಗಿ ನೋಡಿದ್ರೆ ಅವ್ರು ಇನ್ನೂ ಏನೋ ತೆಗಿತಿರ್ತಾರೆ, ಕೆಚ್ಚಲ ಹತ್ರ ಪಾತ್ರೆಗಳಿಟ್ಟು, ಅವು ಬರ್ತಾ ಇರುತ್ತೆ. ಆಮೇಲೆ ವಿಶ್ವಾಮಿತ್ರ ನೋಡ್ತಾನೆ, ಅದ್ಭುತ. ಆಮೇಲೆ ಯೋಚನೆ ಮಾಡ್ತಾನೆ ವಿಶ್ವಾಮಿತ್ರ, ಏನಂತ, ಇಲ್ಲಿ ಈ ರೀತಿ ಆಹಾರ ಪದಾರ್ಥಗಳೆಲ್ಲ ಬರುತ್ತೆ ಕಾಮಧೇನಿಂದ ಅಂದರೆ, ಇದು ನಮ್ಮ ಆಸ್ಥಾನದಲ್ಲಿದ್ದರೆ, ರಾಜಮನೆತನ ಆಸ್ಥಾನದಲ್ಲಿದ್ದರೆ, ಅರಮನೆಯಲ್ಲಿದ್ದರೆ, ಇಡೀ ನಮ್ಮ ರಾಜ್ಯ, ನಮ್ಮ ದೇಶ, ಈ ಜಗತ್ತಿಗೆ ನಾನು ಊಟ ಕೊಡ್ಬೋದು, ನಾನೊಬ್ಬ ಒಳ್ಳೆ ರಾಜ ಅನಿಸ್ಕೋಬೋದು, ದಾನವೀರ ಶೂರಕರ್ಣ ಅನಿಸ್ಕೋಬೋದು. ಈ ರೀತಿ ಆಲೋಚನೆ ಬರುತ್ತೆ ರಾಜನಿಗೆ, ವಿಶ್ವಾಮಿತ್ರನಿಗೆ. ಆ ವಸಿಷ್ಠರು, ಇವ್ರು ಯಾರು ರಾಜರು ಅಲ್ಲಿ ಇದ್ದಾರಲ್ಲ ಋಷಿಮುನಿ, ಅವ್ರ ಮುಂದೆಲ್ಲ ತನ್ನ ಕಷ್ಟನ ಹೇಳ್ಕೊತಾನೆ, ತನ್ನ ಆಸೆನ ಇಂಗಿತಪಡಿಸ್ಕೊತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇದಾಗೋದಿಲ್ಲ, ಇದು ನಾವು ಕೊಡಲಿಕ್ಕಾಗೋದಿಲ್ಲ, ಇದು ನಾವು ದೇವಲೋಕದಿಂದ ನಮಗೆ ಬಂದಿರತಕ್ಕಂಥದ್ದು, ಇದು ದೇವತೆ, ಇದನ್ನು ನಾನು ಯಾರೋ ಇನ್ನೊಬ್ಬರಿಗೆ ಕೊಡೋಂಗಿಲ್ಲ, ಈ ರೀತಿ ಹೇಳ್ತಾರೆ. ಆದರೆ ವಿಶ್ವಾಮಿತ್ರನು ಏನೇನೋ ಹೇಳ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾನೆ, ಇಲ್ಲಪ್ಪ ಇದು ನಾನು ಅರಮನೆಗೆ ತೊಗೊಂಡು ಹೋಗಬೇಕು, ಅರಮನೆಯಲ್ಲಿದ್ದರೆ 4 ಜನಕ್ಕೆ ಉಪಯೋಗ ಆಗುತ್ತೆ, ಇಲ್ಲಿ ನಿಮ್ಮ ಗುಡಿಸ್ಲಲ್ಲಿ ಜೋಪಡಿಯಲ್ಲಿದ್ದರೆ ಏನು ಉಪಯೋಗ ಆಗುತ್ತೆ, ಕಾಡಲ್ಲಿದ್ದರೆ ಏನು ಉಪಯೋಗ ಆಗುತ್ತೆ, ಅಲ್ಲಿದ್ದರೆ ಎಷ್ಟೋ ಮಂದಿಗೆ ಅನ್ನ ಆಗ್ಬೋದು, ಏನೆಲ್ಲ ವಜ್ರ ವೈಡೂರ್ಯ ಒಡವೆಗಳು ಅನ್ನಂದ ಮತ್ತೊಂದೆಲ್ಲ ಬರುತ್ತಲ್ಲ ಅಂತಾನೆ ರಾಜ. ಅವಾಗ ಹೇಳ್ತಾನೆ, ಅವರು ಋಷಿಗಳು ಹೇಳ್ತಾರೆ, ಇಲ್ಲ ಮಹಾರಾಜ, ನೀವು ಆಲೋಚನೆ ಮಾಡಿರೋದು ತಪ್ಪು, ನೀವೇನಾದರೂ ಇದನ್ನು ಎತ್ಕೊಂಡು ಹೋಗಿ ಅದರಿಂದ ಎಲ್ಲ ಪಡ್ಕೊಂಡು ಜನರಿಗೆಲ್ಲ ನೀವು ಕೊಟ್ಟರೆ ಇದು ಬಿಟ್ಟಿ ಭಾಗ್ಯ, ಅನಾವಶ್ಯಕವಾಗಿ ನೀವು ಪ್ರದರ್ಶನ ಮಾಡ್ತೀರಾ, ಅನಾವಶ್ಯಕವಾಗಿ ಪ್ರದರ್ಶನ ಮಾಡೋಕ್ಕೆ ತಗೊಂಡು ಹೋಗ್ತಾಯಿದ್ದೀರಾ, ಹಂಗೆ ಮಾಡಬಾರ್ದು. ಆಮೇಲೆ ಎಲ್ಲರಿಗೂ ನೀವು ಈ ರೀತಿ ಎಲ್ಲ ಕೊಟ್ಟರೆ ಅವರೆಲ್ಲ ದುಡಿಯೋದೆಲ್ಲ ಬಿಟ್ಬಿಡ್ತಾರೆ, ಆಮೇಲೆ ಎಲ್ಲರೂ ಕುಡ್ಕೊಂಡು ಆಡಿಕೊಂಡು ಸೋಂಬೇರಿಗಳಾಗಿ ಇರ್ತಾರೆ ಜನ, ಹಂಗೆ ಮಾಡಬೇಡಿ, ಧರ್ಮಕ್ಕೆ ವಿರುದ್ಧ ಇದು. ಏನಿದ್ರೂ ಅವಶ್ಯಕತೆ ಇರುವಾಗ, ಅನಿವಾರ್ಯತೆ ಇರುವಾಗ, ಕಷ್ಟದಲ್ಲಿ ಕಾಮಧೇನುವನ್ನು ಬಳಸ್ಕೋಬೇಕು ಅಷ್ಟೇ ಹೊರತು ಇಷ್ಟ ಬಂದಂಗೆ ಬಳಸ್ಕೋಬಾರ್ದು ಅಂತ ಅವರು ಬುದ್ಧಿ ಹೇಳ್ತಾರೆ ಋಷಿಮುನಿಗಳು, ಅವ್ರ ಕುಮಾರರೆಲ್ಲ. ಆದರೆ ಇದು ಇವ್ರ ಕಿವಿಗೆ ಬೀಳೋದಿಲ್ಲ. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ರಾಜ ಕಿವಿಗೆ ಕೇಳಿಸ್ಕೊತಾ ಇಲ್ಲ, ಅವ್ರಿಗೆ ಕೇಳಿಸ್ಕೊಳೋ ಸ್ಥಿತಿಯಲ್ಲಿಲ್ಲ. ಬೇಕು ಅಷ್ಟೇ ಹೇಳ್ತಿರ್ತಾರೆ. ಕತೆಗಳು ಸಮರ್ಥನೆ ವಾದ ವಿವಾದ ಅಷ್ಟೇ ನಡೀತದೆ. ವಾದ ವಿವಾದ ನಡೆದು ಲಾಸ್ಟಿಗೆ ಇದ್ದಕ್ಕೆ ಹೋಗೋ ಮಟ್ಟಕ್ಕಾಗ್ಬಿಡುತ್ತೆ. ಫೈನಲ್ಲಾಗಿ ಏನು ಮಾಡ್ತಾರೆ, ಇದನ್ನೇನಾದ್ರೂ ಮಾಡಿ ಕತ್ಕೊಂಡು ಹೋಗ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾರೆ ರಾಜ. ಕತ್ಕೊಂಡು ಹೋಗ್ಬಿಡ್ಬೇಕಂತ ಗೊತ್ತಾಯ್ತಲ್ಲ.
ಕತ್ಕೊಂಡು ಹೊಡ್ಬೇಕಂತ. ಆಗ ಅವ್ರ ಮೇಲೆ ಒಂದು ಒಳ್ಳೆಯ ಟೈಮ್ ನೋಡಿ ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಅವ್ರ ಮೇಲೆ ಋಷಿಮುನಿಗಳನ್ನೆಲ್ಲ ಕೊಲ್ಲಲಿಕ್ಕೆ, ಆ ಸೈನ್ಯನ ಬಿಡಲಿಕ್ಕೆ ಹೋಗ್ತಾನೆ. ಆಗ ಕಾಮಧೇನು ಕಿವಿಗಳಿಂದ ಸೈನ್ಯ ಬರುತ್ತೆ. ಕಾಮಧೇನು ಕಿವಿಗಳಿಂದ ಸೈನ್ಯ ಬರುತ್ತೆ. ಇವರು ವಸಿಷ್ಠರು ಇರ್ತಾರಲ್ಲ ಮಹಾರಾಜರು, ಈ ಋಷಿಮುನಿ, ಅವರು ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಟ್ಟಿರ್ತಾರೆ. ವಸಿಷ್ಠರೇ ಅನ್ಕೊತೀನಿ, ವಸಿಷ್ಠರೇ, ಅಷ್ಟು ನೆನಪಿಲ್ಲ ನನಗೆ. ವಸಿಷ್ಠರೇ ಅವರು ಸೈಲೆಂಟಾಗಿ ಒಂದು ಕಡೆ ಕೂತ್ಬಿಡ್ತಾರೆ. ಇವರು ಬಾಣಗಳು ಬಿಡ್ತಾರೆ, ಇನ್ನೊಂದು ಬಿಡ್ತಾರೆ, ಮತ್ತೊಂದು ಬಿಡ್ತಾರೆ, ಈಟಿ ಹೊಡಿತಾರೆ, ಅದು ಹೊಡಿತಾರೆ, ಇದು ಹೊಡಿತಾರೆ. ಆದರೆ ಅವ್ರ ಮೇಲೆ ಒಂದು ಕೂಡ ಬೀಳೋದಿಲ್ಲ. ಎಲ್ಲ ಅವ್ರ ಹತ್ರವಾಗಿ ಆ ಕಡೆ ಈ ಕಡೆ ಓಡೋಗ್ತವೆ, ಸುಟ್ಟೋಗ್ತವೆ. ಅವ್ರ ಸುತ್ತಲೂ ಒಂದು ಔರ ಇರುತ್ತೆ. ಆ ಋಷಿಮುನಿ ಯಾರಿದ್ದಾರೆ, ಮಹಾನ್ ಮಹರ್ಷಿ, ಆ ಮಹರ್ಷಿ ಸುತ್ತಲೂ ಒಂದು ಔರ ಕ್ರಿಯೇಟ್ ಆಗಿರ್ತದೆ. ಔರ ಅಂದರೆ ಎನರ್ಜಿ ಕ್ರಿಯೇಟ್ ಆಗಿರ್ತದೆ. ನೀವೇನು ಕಾಸ್ಮೆಟಿಕ್ ಅಂತೀರ, ಇನ್ನೊಂದು ಹತ್ತಿರ, ಮತ್ತೊಂದು ಹತ್ತಿರ, ಔರ ಎನರ್ಜಿ, ಆತ್ಮಶಕ್ತಿ, ತಪಶಕ್ತಿ ಇರುತ್ತೆ. ಇವರೆಷ್ಟೇ ಬಿಲ್ಲು ಬಾಣ ಬಿಟ್ಟರು, ಗದೆ ಹಸ್ತಿರೋ, ಈಟಿ ಹಸ್ತಿರೋ, ಅವ್ರಿಗೆ ಅದು ಟಚ್ ಆಗಲ್ಲ. ಅಷ್ಟೇ ಅಲ್ಲ, ಕಾಮಧೇನು ಕಿವಿಗಳಿಂದ ಎಲ್ಲಿಲ್ಲದ ಸೈನಿಕರು ಉತ್ಪನ್ನ ಆಗ್ತಾರೆ. ನೂರಾರು, ಸಾವಿರಾರು, ಲಕ್ಷಾಂತರ ಸೈನಿಕರು ಬಂದುಬಿಡ್ತಾರೆ ಈಚೆ ಕಾಮಧೇನು ಕಿವಿಗಳಿಂದ. ಇವರು ಯಾವ ಲೆಕ್ಕನೂ ಇಲ್ಲ. ಅಮ್ಮಂದರೆ ಇವರು ಸಾವಿರಾರು ಜನ ಇರ್ತಾರೆ, ಇಲ್ಲ ನೂರಾರು ಜನ, ಬರೀ ನೂರುಗಳಿರ್ತಾರೆ ಅಷ್ಟೇ ಇವರು. ಆ ಕಿವಿಗಳಿಂದ ಸಾವಿರಾರು ಲಕ್ಷಾಂತರ ಮಂದಿ ಸೈನ್ಯ ಬಂದುಬಿಡುತ್ತೆ. ಇವರೆಲ್ಲ ಸೋತು ಸುಣ್ಣ ಆಗಿ ಹಣ್ಣಗಾಯಿ ಊರ್ಗಾಗಿ ಇವ್ರನ್ನ ಹೊಡೆದು ಬಡ್ದು ಕಳಿಸ್ತಾರೆ. ಆವಾಗ ವಿಶ್ವಾಮಿತ್ರರು ಅವ್ರಿಗೆ ಅಷ್ಟು ಅವಮಾನ ಆಗ್ತದೆ. ಎಲ್ಲ ಸೋತಾಗಿ ಸುಣ್ಣಾಗಿ ಹೊಡೆಸ್ಕೊಂಡು ಹೋಗ್ತಾರೆ ವಾಪಸ್. ವಿಶ್ವಾಮಿತ್ರರಿಗೆ ಎಲ್ಲಿಲ್ಲದು ಕೋಪ, ರೋಷ, ಆವೇಶ ಬರುತ್ತೆ. ಆವಾಗ ರಾತ್ರಿ ಹೊಂಚಾಗ್ತಾರೆ, ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ. ಆವಾಗ ಇವರು ಮಕ್ಕಳನ್ನೆಲ್ಲ ಕೊಲ್ಲಿಸ್ತಾರೆ. ಗೊತ್ತಾಯ್ತಲ್ಲ? ಆ ರೀತಿ ನೀಚ ಕೆಲಸಗಳು ಕೂಡ ಆವಾಗ ನಡೀತಾ ಇತ್ತು. ಗೊತ್ತಾಯ್ತಲ್ಲ? ಇದೆಲ್ಲ ಇಲ್ಲೇನೆ ಕತೆ. ಆದರೆ ಅವ್ರಿಗೆ ಒಂದು ಅನಿಸುತ್ತೆ, ಇವರ ತಾಳ್ಮೆ ಹಿಂಗಿತ್ತು ಮಹರ್ಷಿಗಳದು. ಬಿಲ್ಲು ಬಾಣ ಕತ್ತಿಗಳು ಎಸ್ದಾಗ ಅವ್ರಿಗೇನಾಯಿತು, ಅವ್ರಿಗೆ ಟಚ್ ಆಗಲಿಲ್ಲ. ಯಾಕೆ? ಅವ್ರು ಸುಮ್ಮನೆ ಒಂದು ಕಡೆ ಕೂತ್ಬಿಟ್ಟಿದ್ರಲ್ಲ, ರಾಮ್ ರಾಮ್ ಅಂತ, ಶಿವ ಶಿವ ಅಂತ, ಆದಿಶಕ್ತಿ ಆದಿಶಕ್ತಿ ಅಂತ ಕೂತ್ಬಿಟ್ಟಿದ್ರಲ್ಲ. ಅವ್ರು ಯುದ್ಧನೇ ಮಾಡಲಿಲ್ಲ. ಆದರೆ ಯುದ್ಧ ಯಾರು ಮಾಡಿದ? ಅಷ್ಟೊಂದು ಸೈನಿಕರು ಬಂದ್ರಲ್ಲ ನಮ್ಮ ಮೇಲೆ ಯುದ್ಧಕ್ಕೆ. ನೆಕ್ಸ್ಟ್ ಇವ್ರು ಸುಮ್ಮನೆ ಕೂತಿದ್ರು. ಅವ್ರಿಗೆ ಕತ್ತಿಯಲ್ಲಿ ಎಸ್ತರು, ಈಟಿನಲ್ಲಿ ಎಸ್ತರು, ಗದೆನಲ್ಲಿ ಎಸ್ತರು, ಅವ್ರಿಗೇನು ಆಗ್ತಾಯಿಲ್ವಲ್ಲ, ಅವ್ರಿಗೋಗಿ ಟಚ್ ಆಗ್ತಾಯಿಲ್ವಲ್ಲ, ಹೆಂಗಿದು? ಆವಾಗ ಅರ್ಥ ಆಯಿತು, ಏನೋ ಇವರಲ್ಲಿರೋ ಶಕ್ತಿ ಅಲ್ಲಿಗೆ ಎಷ್ಟು ಪವರ್ಫುಲ್ಲು, ತಪಶಕ್ತಿಗೆ ಎಷ್ಟು ಶಕ್ತಿ ಇದೆ, ಆತ್ಮಶಕ್ತಿಗೆ ಎಷ್ಟು ಶಕ್ತಿ ಇದೆ, ದೈವತ್ವಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅವ್ರಿಗೆ ಅರ್ಥ ಆಯಿತು. ಯೋಗ ಶಕ್ತಿಗೆ ಎಷ್ಟು ಶಕ್ತಿ ಐತೆ, ಏನಾದರೂ ಆಗಲಿ ನಾನು ಪಡ್ಕೋಬೇಕು ಯೋಗ ಶಕ್ತಿನೇ ಅಂತ. ನಾನು ಆ ರೀತಿ ಮಹರ್ಷಿ ಆಗಬೇಕು, ನಾನು ಆ ರೀತಿ ಒಬ್ಬ ಋಷಿಮುನಿ ಆಗಬೇಕು, ಸಿದ್ಧಪುರುಷನ ಆಗಬೇಕು ಅಂತ ತನ್ನ ರಾಜ್ಯಕ್ಕೆ ರಾಜೀನಾಮೆ ಕೊಟ್ಟು, ರಾಜ್ಯನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಬಿಟ್ಟು ಕಾಡಿಗೆ ಹೊರಟೋಗ್ತಾನೆ ವಿಶ್ವಾಮಿತ್ರರು. ಆಮೇಲೆ ಕಾಡಿನಲ್ಲಿ ಎಷ್ಟೋ ವರ್ಷಗಳ ಕಾಲ ಅವರು ತಪಸ್ಸು ಸಾಧನೆ ಮಾಡ್ತಾರೆ. ಆಗ ಮೇನಕೆ, ಇಂದ್ರ, ಮಹೇಂದ್ರ ದೇವಲೋಕದಲ್ಲಿ ಅವ್ರಿಗೆ ಭಯ ಆಗುತ್ತೆ ಈತನ ತಪಸ್ಸನ್ನು ನೋಡಿ, ವಿಶ್ವಾಮಿತ್ರನ ತಪಸ್ಸು ನೋಡಿ. ಆತ ಮೇನಕೆಯಲ್ಲೆಲ್ಲ ಬಿಡ್ತಾನೆ. ಮೇನಕೆ ಇವರು ಜೊತೆಗೂಡಿ ಶಕುಂತಲ ಅನ್ನೋ ಒಂದು ಮಗು ಹುಟ್ಟುತ್ತೆ, ಹೆಣ್ಣು ಮಗು. ಆ ಮಗು ಅನಾಥವಾಗುತ್ತೆ. ಯಾಕಂದರೆ ಆ ಮಗುನ ವಿಶ್ವಾಮಿತ್ರರು ಇವರು ಸಾಕೋದಿಲ್ಲ. ಆಯಮ್ಮ ದೇವಲೋಕದಿಂದ ಬಂದಿರೋಳು, ಆಯಮ್ಮನ ಕೆಲಸ ಮುಗೀತು, ತಪಸ್ಸು ಮಾಡ್ತಾ ಇದ್ದ ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಿದ್ಲು ಅಮ್ಮ. ವಿಶ್ವಾಮಿತ್ರ ತಪಸ್ಸನ್ನು ಭಂಗ ಮಾಡಿದ್ಲು. ಆ ಯಮ್ಮನ ಕೆಲಸ ಅಷ್ಟೇ. ಇಂದ್ರದೇವ ಕಳಿಸಿದ್ದ ತಪಸ್ಸನ್ನು ಭಂಗ ಮಾಡು. ವಿಶ್ವಾಮಿತ್ರ ಏನಾದರೂ ತಪಸ್ಸಾಧನೆಯಲ್ಲಿ ಯಶಸ್ಸನ್ನು ಕಂಡುಬಿಟ್ರೆ ದೇವಲೋಕದಲ್ಲಿ ಆತ ಎಲ್ಲ ದೇವಲೋಕನ ವಶ ಮಾಡ್ಕೊಬಿಡ್ತಾನೆ, ಎಲ್ಲ ಲೋಕಗಳನ್ನೂ ವಶ ಮಾಡ್ಕೊಬಿಡ್ತಾನೆ. ಆಮೇಲೆ ನಾವೆಲ್ಲ ಬೀದಿ ಪಾಲಾಗ್ಬಿಡ್ತೀರಿ ಅಂತ ಇಂದ್ರನಿಗೆ ಭಯ ಆಗಿತ್ತು, ಮಹೇಂದ್ರನಿಗೆ, ಅವ್ರ ಗ್ಯಾಂಗ್ಗೆ, ಟೀಮ್ಗೆ. ಅದಕ್ಕೆ ಮೇನಕೆ, ಊರ್ವಶಿ, ರಂಬೆ ಇವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದ ಫಸ್ಟ್ ಮೇನಕೆನ. ಆದರೆ ಇದೆಲ್ಲ ವಿಶ್ವಾಮಿತ್ರರಿಗೆ ಗೊತ್ತಿತ್ತು. ಆದರೆ ವಿಶ್ವಾಮಿತ್ರ ಆಕೆ ಜೊತೆ ಸೇರಿಬಿಟ್ಟು ಒಂದು ಮಗು ಆಗುತ್ತೆ, ಅದೇ ಶಕುಂತಲ. ಕಾಲಾನಂತರ ಅದೇ ಶಕುಂತಲ ಅಲ್ಲಿ ಅನಾಥಳಾಗ್ತಾಳೆ, ಚಿಕ್ಕ ಮಗು. ಅದನ್ನು ಋಷಿ ತಗೊಂಡೋಗಿ ಸಾಕ್ತಾನೆ. ಋಷಿ, ಅವ್ರ ಹೆಸರು ಏನೋ ಇದೆ, ಅವ್ರು ಸಾಕ್ತಾರೆ. ಶುಕ ಮಹರ್ಷಿಗಳಿರಬೇಕು, ಅದಕ್ಕೆ ಶಕುಂತಲ ಅಂತ ಹೆಸರು ಅನಿಸುತ್ತೆ. ಅವರೇ ಇರಬೇಕು, ಮಗುವನ್ನು ಸಾಕ್ತಾರೆ. ಆಮೇಲೆ ಏನಾಗುತ್ತೆ, ಆ ಮಗು ದೊಡ್ಡದಾದ್ಮೇಲೆ ದುಷ್ಯಂತರ ಮಹಾರಾಜನು ವಾರಣಾಸಿನೋ, ಕಾಶಿನೋ, ಉಜ್ಜಯಿನಿನೋ ಅವರು. ದುಷ್ಯಂತರ ಮಹಾರಾಜ ಲವ್ ಮ್ಯಾರೇಜ್ ಮಾಡ್ಕೊತಾನೆ. ಅನಂತರ ಆ ಲವ್ ಮ್ಯಾರೇಜ್ ಇರೋವಾಗ
ಅವರಿಬ್ಬರು ಏಕಾಂತವಾಗಿರೋವಾಗ ಶಕುಂತಲ ಆ ರಾಜ ದುಷ್ಯಂತ ಅಲ್ಲಿಗೆ ಒಬ್ಬ ಋಷಿಗಳು ಬರ್ತಾರೆ. ಅವರು ಭಿಕ್ಷಾಂ ದೇಹಿ ಅಂತ ಏನೋ ಕೇಳ್ತಾರೆ, ಭಿಕ್ಷೆಗೇನೋ ಬರ್ತಾರೆ. ಇವರು ಅದೇ ಧ್ಯಾನದಲ್ಲಿರ್ತಾರೆ. ಋಷಿ ಏನಕ್ಕೋ ಬರ್ತಾರೆ ಋಷಿ. ಅವ್ರ ಋಷಿ ಕರೆಯೋದು ಈಕೆಗೆ ಗೊತ್ತಾಗಲ್ಲ. ಈಕೆ ದುಷ್ಯಂತ ಮಹಾರಾಜನ ಜೊತೆ ಇರಬೇಕಾದ್ರೆ ಈಕೆಗೆ ಋಷಿ ಕರೀತಾರದು ಗೊತ್ತಾಗಲ್ಲ. ಆವಾಗ ಋಷಿಗೆ ಕೋಪ ಬರುತ್ತೆ. ದೂರದಿಂದಲೇ ಆ ಥರ ಶಾಪ ಕೊಡ್ತಾನೆ. ನಾನಿಲ್ಲಿ ಬಂದು ಕರಿತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಬೇಡ್ತಾ ಇದ್ದೀನಿ, ನೀನು ನನ್ನ ಕಡೆ ಗಮನ ಕೊಡ್ತಾ ಇಲ್ಲ. ಒಳಗಡೆನೇ ಇದೆಯಾ ನೀನು, ಎಲ್ಲೋ ಸೇರಿಕೊಂಡು ಆಚೆ ಬರ್ತಾ ಇಲ್ಲ. ನನ್ನನ್ನು ನೀನು ಮರ್ತಿದೆಯಾ, ನನ್ನ ಕಡೆ ಗಮನ ಕೊಡ್ತಾ ಇಲ್ಲ. ಅದೇ ರೀತಿ ನಿನ್ನ ಜೀವನ ಪರ್ಯಂತ ಮರ್ತೋಗು. ನೀನು ಏನನ್ನು ಇವಾಗ ಇಷ್ಟಪಡ್ತಾ ಇದೆಯಾ, ಯಾವುದೇ ಧ್ಯಾನದಲ್ಲಿದೆಯಾ ಅದನ್ನು ಮರ್ತೋಗು ಅಂತ ಶಾಪ ಕೊಟ್ಟು ಹೊರಟೋಗ್ತಾನೆ. ಆಗ ಈಕೆಗೆ ಎಚ್ಚರಿಕೆ ಆಗುತ್ತೆ. ಶಾಪ ಕೊಟ್ಟ ಮೇಲೆ ಆವಾಗ ಹೋಗಿ ಆ ಋಷಿಗೆ ಕಾಲಿಗೆ ಬಿದ್ದು ಕೇಳ್ಕೊತಾಳೆ, ಶಾಪ ವಿಮೋಚನೆಗೆ ಏನಾದರೂ ದಾರಿ ಅಂತ. ಆವಾಗ ಸಮಯ ಬಂದಾಗ ನಿನಗೆ ನೆನಪಿಗೆ ಬರುತ್ತೆ ಅಂತ. ಆದರೆ ಆ ಋಷಿ ಯಾಕೆ ಶಾಪ ಕೊಟ್ಟನು ಅಂದರೆ, ಈಕೆ ದುಷ್ಯಂತ ಮಹಾರಾಜನ ಧ್ಯಾನದಲ್ಲಿರ್ತಾಳೆ. ದುಷ್ಯಂತ ಮಹಾರಾಜ ಈಕೆಯನ್ನು ಪ್ರೀತಿಸಿ ಒಂದು ಉಂಗುರ ಕೊಟ್ಟು ಹೋಗಿರ್ತಾನೆ. ಈ ಉಂಗುರ ತಗೊಂಡು ಅರಮನೆಗೆ ಬಾ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಅಥವಾ ನಾನು ನೆಕ್ಸ್ಟ್ ಬಂದು ನಿನ್ನ ಕರ್ಕೊಂಡೋಗಿ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ ದುಷ್ಯಂತ ಮಹಾರಾಜ. ಆತನು ಹೊರಟೋಗಿರ್ತಾನೆ ಅರಮನೆಗೆ. ಈಕೆ ಇಲ್ಲೇ ಇರ್ತಾಳೆ, ಆತನ ಧ್ಯಾನದಲ್ಲೇ ಇರ್ತಾಳೆ. ಇಲ್ಲಿ ಶಾಪ ಆಯ್ತು. ಇವಾಗ ಯಾರನ್ನ ಮರ್ತೋಗ್ತಾಳೆ ಈಕೆ? ದುಷ್ಯಂತ ಮಹಾರಾಜನ ಮರ್ತೋಗ್ತಾಳೆ. ದುಷ್ಯಂತ ಮಹಾರಾಜನ ಮರ್ತೋಗ್ಬಿಡ್ತಾಳೆ. ಯಾಕಂದರೆ ಶಾಪ ಕೊಟ್ಬಿಟ್ಟಿದ್ದಾನೆ. ಈಕೆ ಇದ್ದದ್ದು ಯಾರ ಧ್ಯಾನದಲ್ಲಿ? ದುಷ್ಯಂತ ಮಹಾರಾಜನ ಧ್ಯಾನದಲ್ಲಿ. ಅಂದರೆ 3ನೇ ಕಣ್ಣಿಂದ, 2 ಕಣ್ಣುಗಳಿಂದ ಅಲ್ಲ, ಆಜ್ಞಾ ಚಕ್ರದಿಂದ ಆಕೆ ಅವನನ್ನು ನೆನಪು ಮಾಡ್ಕೊಳ್ತಾ ಇದ್ಲು. 3ನೇ ಕಣ್ಣಿಂದ. ನಾವು ಅಷ್ಟೇ ಈ 3ನೇ ಕಣ್ಣಿಂದಲೇ ಧ್ಯಾನ ಮಾಡೋದು. ಯಾರಕ್ಕಾದರೂ ಏನಕ್ಕಾದರೂ ಆಲೋಚನೆ ಮಾಡೋದು. ಈಗ ಅರ್ಥ ಆಯ್ತಾ? ಎಲ್ಲೋ ಇದ್ದಾನೆ ದುಷ್ಯಂತ ಮಹಾರಾಜ. ಅವನು ಕಾಡಿಗೆ ಬಂದಿದ್ದ, ಈಕೆಯನ್ನು ನೋಡ್ದ, ಪ್ರೀತಿಸ್ದ, ಅದ ಉಂಗುರ ಕೊಟ್ಬಿಟ್ಟು ನಾನು ಮತ್ತೆ ಬರ್ತೀನಿ ಅಂತ ಉಂಗುರ ಹಾಕಿದ್ದ ಕೈಗೆ. ಗಾಂಧರ್ವ ವಿವಾಹ ಅಂತಾರೆ. ಗಾಂಧರ್ವ ವಿವಾಹ ಅಂತಾರೆ ಉಂಗುರ ಹಾಕಿದ್ರೆ. ಇಬ್ಬರೇ ಮದುವೆ ಮಾಡ್ಕೊಳ್ಳೋದನ್ನು ಏನಂತಾರೆ? ಗಾಂಧರ್ವ ವಿವಾಹ, ಗಂಧರ್ವ ವಿವಾಹ. ಓಕೆನಾ? ಅದು ಗೊತ್ತಾಯ್ತಲ್ಲ. ಮದುವೆ ಮಾಡ್ಕೊಂಡು ಹೋದರು. ಗಂಧರ್ವ ವಿವಾಹ ಇದು. ಆದರೆ ಇವಾಗ ಮರ್ತೋಗ್ಬಿಟ್ಲು. ಯಾಕೆ? ಋಷಿಮುನಿ ಶಾಪ ಕೊಟ್ಟ. ಯಾರು ಮರ್ತೋಗಿದ್ದು? ಇವನಲ್ಲ, ಈಕೆ ಅಲ್ಲ ಮರ್ತೋಗಿದ್ದು, ಅವನು. ನೀನು ಯಾರು ಧ್ಯಾನದಲ್ಲಿದೆಯೋ ಅವರು ನಿನ್ನನ್ನು ಮರ್ತೋಗಲಿ ಅಂತ ಶಾಪ ಕೊಟ್ಟು ಹೊರಟೋದು. ನೀನು ಯಾರನ್ನ ಧ್ಯಾನ ಮಾಡ್ತಾ ಇದೆಯೋ ಅವರು ನಿನ್ನನ್ನು ಮರ್ತೋಗಲಿ. ದುಷ್ಯಂತರ ಮಹಾರಾಜನಿಗೆ ಜ್ಞಾಪಕಿಲ್ಲ, ಇವಾಗ ಮರ್ತೋಗ್ಬಿಟ್ಟ. ಈಕೆಯನ್ನು ಮರ್ತೋಗ್ಬಿಟ್ಟ. ಈಕೆಯನ್ನು ಪ್ರೀತಿಸಿರೋದು ಮರ್ತೋಗ್ಬಿಟ್ಟ. ಈಕೆ ಉಂಗುರ ಕೊಟ್ಟೋದು ಮರ್ತೋಗ್ಬಿಟ್ಟು ಎಲ್ಲ ಆಗೋಯ್ತು. ಆಮೇಲೆ ಈಕೆ ಗರ್ಭಿಣಿ ಆಗ್ತಾಳೆ. ಆತ ಬರಲ್ಲ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ಮಗು ಆಗುತ್ತೆ ಈಕೆಗೆ. ಅವನೇ ಬರ್ತಾ ಆ ಮಗು ದೊಡ್ಡದಾಗುತ್ತೆ. ಆಮೇಲೆ ಮುಂದೆ ಅವ್ರ ತಂದೆ ಮೇಲೆ ಏನೋ ಯುದ್ಧಕ್ಕೆ ಹೋಗ್ತಾರೆ. ಇಲ್ಲ, ಯುದ್ಧಕ್ಕೆ ಹೋಗಲ್ಲ, ಮಗುನ ಕರ್ಕೊಂಡು ಈ ಋಷಿ ಹೋಗ್ತಾನೆ. ಅಲ್ಲಿ ಅವನು ನನಗೆ ನೆನಪಿಲ್ಲ ಅಂದ್ಬಿಡ್ತಾನೆ. ಆಮೇಲೆ ಕಾಲ ನಂತರ ಈ ಉಂಗುರ ಇದೆಯಲ್ಲ, ಆ ಉಂಗುರ ಅವನಿಗೆ ಸಿಗುತ್ತೆ. ಅದು ಕೂಡ ಅವನಿಗೆ ನೆನಪಿರೋದಿಲ್ಲ. ಆ ಥರ ಆಗುತ್ತೆ. ಕಾಲ ನಂತರ ಅವನಿಗೆ ನೆನಪು ಬರುತ್ತೆ. ಆಮೇಲೆ ಈ ಬರ್ತಾ ಅಂತ ಹೆಸರಿಕಿದ್ರಲ್ಲ, ಇವನೇ ರಾಜ ಆಗ್ತಾನೆ. ಇವನ ಹೆಸರೇ ಇವತ್ತು ಭರತಖಂಡ. ಈ ಭರತಖಂಡ ಹೆಂಗಿತ್ತಂದರೆ, ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೈನಾ, ಇಂಡೋನೇಷ್ಯಾ, ಶ್ರೀಲಂಕಾ ಇತ್ಯಾದಿ ಸಾಕಷ್ಟು ಭೂಮಿ ಭರತಖಂಡಕ್ಕೆ ಸೇರಿತ್ತು. ಈತನ ಹೆಸರೇ ಭರತ. ಗೊತ್ತಾಯ್ತಲ್ಲ? ಒಂದು ರೀತಿಯಲ್ಲಿ ಇದು ಭಾರತ, ಇನ್ನೊಂದು ರೀತಿಯಲ್ಲಿ ಬೇರೆ ಹೇಳ್ತಾರೆ. ಗಾಂಧಾರ ದೇಶ ಅಂದರೆ ಯಾವುದು? ಅಫ್ಘಾನಿಸ್ತಾನದಲ್ಲಿ ಕಂದಹಾರ್ ಅಫ್ಘಾನಿಸ್ತಾನದಲ್ಲಿ. ಅಲ್ಲೆಲ್ಲ ಬೌದ್ಧ ವಿಗ್ರಹಗಳೆಲ್ಲ ಇತ್ತು. ಬುದ್ಧನ ವಿಗ್ರಹಗಳೆಲ್ಲ ಇತ್ತು. ನಿಮ್ಗೆ ಗೊತ್ತಿರ್ಬೋದು. ಅಶೋಕ ಚಕ್ರವರ್ತಿ ಆಳುವಾಗ ಇಡೀ ಅಷ್ಟು ವಿಸ್ತಾರವಾಗಿತ್ತು ಭರತಖಂಡ. ಇವತ್ತೇನು ಮುಸ್ಲಿಂ ದೇಶಗಳಿದ್ದಾವೆ, ಇಸ್ಲಾಮಿಕ್ ದೇಶಗಳೇನಿದ್ದಾವೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕಿಸ್ತಾನ, ಇರಾನ್, ಇರಾಕು, ಸಿರಿಯಾ, ಇವೆಲ್ಲ ಯಾರ್ದು? ಹಿಂದೂ ರಾಷ್ಟ್ರ ರೀ. ಈಜಿಪ್ಟು, ಇವೆಲ್ಲ ಏನು? ಹಿಂದೂ ರಾಷ್ಟ್ರ. ಚೈನಾ, ಇವೆಲ್ಲ ಟಿಬೆಟ್. ಆದರೆ ಇವತ್ತು ಇಷ್ಟೇಷ್ಟಿದೆ ಭಾರತ. ಯಾಕೆ? ಇಲ್ಲಿ ಒಳಸಂಚು. ಹೊರಗಡೆಯವರು ಬಂದು ಯುದ್ಧ ಮಾಡಿ ಒಳಸಂಚು. ಇಲ್ಲಿನವ್ರಿಗೆ ಭಕ್ತಿ ಇಲ್ಲ. ಕೆಲವ್ರಿಗೆ, ನೀಚರಿಗೆ, ದುಷ್ಟರಿಗೆ, ದೇಶದ್ರೋಹಿಗಳಿಗೆ, ಹೊರಗಿನವ್ರಿಗೆ ಸಹಾಯ ಮಾಡಿದ್ರು ಇವರು. ಅವ್ರು ಬಿಸಾಕ್ತಾರಲ್ಲ ಎಂಜಲ್ ಕಾಸು ಅಂತೀರ, ಬಿಸ್ಕಟ್ ಅಂತಿರಲ್ಲ, ಅವ್ರು ಕೂಡ ಎಂಜಲ್ ಕಾಸಿಗೆ ಅವ್ರಿಗೆ ಚಮಚಗಳಾಗಿ ಅವ್ರಿಗೆ ತೊಳೆದ್ರು. ಅವ್ರಿಗೆ ತೊಳೆದು
ಅವ್ರ ಹತ್ರ ಅವ್ರು ಬಿಸಾಗೋದನ್ನು ತಿಂದು ನಮ್ಮ ದೇಶನ ಅವ್ರಿಗೆ ಅಡ ಇಟ್ಬಿಟ್ರಿ, ಅವ್ರಿಗೆ ಸಿಗೋಂಗೆ ಮಾಡಿಬಿಟ್ರು. ಇಲ್ಲೇ ಕುತಂತ್ರಗಳು ಕುಚಾದಿಗಳು ಮಾಡಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವೀರಳು ಶೂರಳು, ಆಕೆಗೆ ಇವರು ಸಹಾಯ ಮಾಡಲಿಲ್ಲ. ಕಿತ್ತೂರು ಚೆನ್ನಮ್ಮ ಆಕೆಗೆ ಸಹಾಯ ಮಾಡಲಿಲ್ಲ. ರಾಣಾ ಪ್ರತಾಪ ಸಿಂಹ ಅವ್ರಿಗೆಲ್ಲ ಇವರು ಸಹಾಯ ಮಾಡಲಿಲ್ಲ. ಶಿವಾಜಿ ಮಹಾರಾಜು, ಸಾಂಬಾಜಿ, ಬಾಜಿರಾವ್ ಸಿಂಧೆ, ಸದಾಶಿವರಾವ್ ಇವ್ರಿಗೆಲ್ಲ ಇವರು ಸಹಾಯ ಮಾಡಲಿಲ್ಲ. ಒಳಗೆ ಕುಚಾದ್ಯ ಕುತಂತ್ರಗಳು ಮಾಡಿದ್ರು. ಇಲ್ಲಿರೋರೇ. ಅದಕ್ಕೆ ಪರಕೀಯರು ಆಕ್ರಮಣ ಮಾಡಲಿಕ್ಕೆ ಅವಕಾಶ ಆಯಿತು ಅವರಿಗೆ. ನಮ್ಮ ದೇಶ ನುಚ್ಚುನೂರು ಮಾಡಿಬಿಟ್ರು, ಎಲ್ಲ ದೋಚ್ಬಿಟ್ರು. ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಅಲ್ವಾ? ಹೀಗೆ ಗೊತ್ತಾಯ್ತಾ? ಮೂರನೇ ಕಣ್ಣಂದ್ರೇನು? ಗಾಂಧಾರ, ಕಂದಹಾರ, ಗಾಂಧಾರಿ, ಧೃತರಾಷ್ಟ್ರ ಮಹಾಭಾರತದಲ್ಲಿ. ಇಲ್ಲಿ ಶಕುಂತಲ, ಭರತಖಂಡ ಹೆಂಗೆ ಬಂತು? ಭರತ. ಈಕೆ ಯೋಚನೆ ಆಲೋಚನೆ ನಮ್ಗೆ ಯಾವಾಗೂ ಅಡುಗೆ ಮಾಡ್ತಾಯಿರ್ತೀವಿ. ನಾವು ದುಷ್ಟರ ಬಗ್ಗೆ ಆಲೋಚನೆ ಮಾಡ್ತಾಯಿರ್ತೀವಿ. ದುಷ್ಟರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಕರೆಕ್ಟಾಗಿ ಬರೋಲ್ಲ. ದುಷ್ಟರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಅದು ಕರೆಕ್ಟಾಗಿ ಆಗೋಲ್ಲ. ನೆನಪಿಟ್ಕೊಳ್ಳಿ, ದುಷ್ಟರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಕೆಟ್ಟವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಕೆಟ್ಟವ್ರನ್ನ ಸರಿಯಾಗಿ ಕೇಳಿಸ್ಕೊಬೇಡಿ. ಕೆಟ್ಟವ್ರನ್ನ ಕಣ್ಣುಗಳಿಂದ ಸರಿಯಾಗಿ ನೋಡಬೇಡಿ. ಕೆಟ್ಟವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೋಡ್ದಂಗಿರಿ, ಕೇಳಿಸ್ದಂಗಿರಿ. ಕೆಟ್ಟವ್ರ ಬಗ್ಗೆ, ಕೆಟ್ಟದ್ರ ಬಗ್ಗೆ. ಈಗ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಅಕ್ಕಪಕ್ಕ ನಾಯಿಗಳು ಸಗಣಿ ಹಾಕಿರುತ್ತೆ, ಇನ್ನೊಂದು ಹಾಕಿರುತ್ತೆ, ಇವರು ಹೊಲಸೆಲ್ಲ ಇರುತ್ತೆ, ಗಲೀಜೆಲ್ಲ ಇರುತ್ತೆ, ಕಲ್ಲು ಮಣ್ಣು ಎಲ್ಲ ಇರುತ್ತೆ. ನಾವೇನು ಮಾಡ್ತೀವಪ್ಪ? ನಾವು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು ಅಲ್ವಾ? ಅದ್ರ ಮೇಲೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾಯಿಗಳು ಬೊಗಳುತ್ತೆ. ಇಲ್ಲ ಕೆಟ್ಟವ್ರು ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾರೆ, ಏನೇನೋ ಮಾತಾಡ್ತಾರೆ, ಕೆಟ್ಟದಾಗ ನಮ್ಗೆ ಅಂತಾರೆ, ಬಾಯ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಮೇಲೆ ನಾವು ಜಗಳ ಮಾಡೋಕ್ಕಾಗುತ್ತಾ? ನಾವು ಹೋಗ್ಬೇಕಾದ್ರೆ ಎಲ್ಲಿಗೆ, ಯಾವುದೋ ತಿರುಪತಿಗೋ ಧರ್ಮಸ್ಥಳಗೋ ಎಲ್ಲೋ ನಾವು ಹೋಗಬೇಕು. ಇಲ್ಲ ಯಾವುದೋ ಆಫೀಸ್ಗೆ ಹೋಗಬೇಕು, ಹೋಟೆಲ್ಗೆ ನಮ್ಮದೇ ಒಂದು ಕೆಲಸ ಕಾರ್ಯ ಇರುತ್ತೆ. ಆ ಕೆಲಸದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊಟ್ಟಿರ್ತೀವಿ. ಇಲ್ಲಿ ಮಧ್ಯದಲ್ಲಿ ಯಾರೋ ಕುಡ್ದಿರ್ತಾರೆ, ಯಾರೋ ತರಳೆಗಳಿರ್ತಾರೆ, ಯಾರೋ ಅನಿಷ್ಟ ಮುಂಡಾಗಿರ್ತವೆ. ಅವೆಲ್ಲ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಬರ್ತವೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ರೀ, ಬರ್ತಾರೆ. ಅವ್ರ ಬಗ್ಗೆ ಯಾಕಪ್ಪ ನಾವು ತಲೆ ಕೆಡಿಸ್ಕೋಬೇಕು? ನಮ್ಮ ಕೆಲಸ ಏನಪ್ಪ ಅಲ್ವಾ? ಅದಕ್ಕೆ ನಮ್ಮ ಗುರಿ ಮೂರನೇ ಕಣ್ಣು ರುದ್ರನೇತ್ರ. ಅರ್ಜುನ ಗೊತ್ತೇನ್ರಿ ಮಹಾಭಾರತದಲ್ಲಿ? ಅರ್ಜುನನಿಗೆ ಶ್ರೀಕೃಷ್ಣ ಭಗವಾನ ಹೇಳ್ತಾನೆ. ಶ್ರೀಕೃಷ್ಣ ಭಗವಾನ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಮರದ ಮೇಲೆ ಏನು ಕೂತಿದೆ ಅಂತಾನೆ, ನೋಡು ಅಂತಾನೆ. ಅರ್ಜುನ ನೋಡ್ತಾನೆ. ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ಭಗವಾನ್ಗೆ, ಏನು ಕೂತಿದೆ ಶ್ರೀಕೃಷ್ಣ ಭಗವಾನ ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಭಗವಾನ್ ಹೇಳ್ತಾನೆ, ಅಲ್ಲಿ ಪಾರಿವಾಳ ಕೂತಿದೆ ಅಂತಾನೆ. ಆವಾಗ ಅರ್ಜುನ ಹೇಳ್ತಾನೆ, ಹೌದು ಶ್ರೀಕೃಷ್ಣ ಭಗವಾನ, ಪಾರಿವಾಳ ತುಂಬ ಚೆನ್ನಾಗಿದೆ ಅಂತಾನೆ. ಅರ್ಜುನ ನೋಡೋದೇ ಇಲ್ಲ. ಆದರೆ ಶ್ರೀಕೃಷ್ಣ ಭಗವಾನ್ ಹೇಳಿರ್ತಾನೆ, ಪಾರಿವಾಳ ಆಗಿದೆ ನೋಡು, ಅಲ್ಲಿ ಪಾರಿವಾಳ ಅಲ್ಲ ಕೂತಿರೋದು ಅಂತಾನೆ ಶ್ರೀಕೃಷ್ಣ ಭಗವಾನ್. ಅರ್ಜುನ ಹೇಳ್ತಾನೆ, ಹೌದು ಪಾರಿವಾಳನೇ ಕೂತಿರೋದು, ಚೆನ್ನಾಗಿದೆ ಅಂತಾನೆ. ಅವಾಗ ಶ್ರೀಕೃಷ್ಣ ಭಗವಾನ್ ಹೇಳ್ತಾನೆ, ಅಲ್ಲಯ್ಯ ನಾನೇನೋ ಪಾರಿವಾಳ ಕೂತಿದೆ ನೋಡೋ ಅಂದೆ, ನಿಜ ಹೇಳ್ಬೇಕಂದ್ರೆ ಅಲ್ಲಿರೋದು ಕಾಗೆ, ನೀನು ನೋಡಿದ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅದೆಯಲ್ಲಯ್ಯ, ನೀನು ನೋಡಲೇ ಇಲ್ಲ, ಅದು ಹೆಂಗೆ ಹೇಳಿದೆ ಅಂತಾನೆ. ಆವಾಗ ಅರ್ಜುನ ಹೇಳ್ತಾನೆ, ಭಗವಂತ ನೀನು ಮನಸ್ಸು ಮಾಡಿದ್ರೆ ಆ ಕಾಗೆ ಪಾರಿವಾಳ ಆಗಿಬಿಡುತ್ತೆ, ನೀನೇನು ಹೇಳಿದ್ರೆ ಅದೇ ವಿಷ ಅಮೃತ ಆಗಿಬಿಡುತ್ತೆ. ನೀನು ಪಾರಿವಾಳ ಇದೆ ಅಂದೆ, ಹೌದು ಚೆನ್ನಾಗಿದೆ ಅಂತ ನಾನು ಹೇಳಿದೆ, ನೀನೇನು ಹೇಳಿದ್ರೆ ಅದೇ ರೈಟು, ನಿನ್ನ ಮಾತೇ ವೇದವಾಕ್ಯ ಅಂತ ಅರ್ಜುನ ಹೇಳ್ತಾನೆ. ಆ ರೀತಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವಾನ್ ಮೇಲೆ ಭಕ್ತಿ ಇತ್ತು. ಅದೇ ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂದರೆ, ನಾವು ಎಷ್ಟೋ ಜನ ಪಾಠ ಮಾಡ್ತೀವಿ, ಒಳ್ಳೆಯದು ಹೇಳಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅದೇ ಬರೀ ಬುರುಡೆ ಬಿಡ್ರಿ, ಸುಳ್ಳು ಹೇಳ್ರಿ, ಕತೆ ಕಟ್ರಿ, ಪುರಾಣ ಹೇಳ್ರಿ ಕೇಳ್ತಾರೆ. ಇದು ಪರಿಸ್ಥಿತಿ. ಮೂರನೇ ಕಣ್ಣು ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಗುರುಗಳನ್ನು ಅಲ್ವಾ? ಈ ಜ್ಞಾನ ಇಲ್ಲ ಅಂದರೆ ಯಾರಿಗೇನು ಮಾಡೋಕ್ಕಾಗಲ್ಲ. ಇದೇ ಆಜ್ಞಾಚಕ್ರ. ಆಜ್ಞಾಚಕ್ರ ಅಂದರೆ ದಿವ್ಯಾಸ್ತ್ರಗಳನ್ನು ಯುದ್ಧ ಮಾಡಬೇಕಾದ್ರೆ ಈ ಆಜ್ಞಾಚಕ್ರದಿಂದ ಆಲೋಚನೆ ಮಾಡಿ ಮಂತ್ರಗಳನ್ನು ನೆನಪಿಟ್ಕೊಂಡು ಅಸ್ತ್ರಗಳನ್ನು ಬಿಡ್ತಿದ್ರು. ನಾವು ಏನು ಥಿಂಕ್ ಮಾಡಿದ್ರೆ ಆ ರೀತಿಯ ಆ ಅಸ್ತ್ರಗಳು ಹೋಗಿ ಇನ್ನೊಬ್ಬರನ್ನ ನಾಶ ಮಾಡಿ ವಾಪಸ್ ಬರ್ತಿದ್ವು. ನಮ್ಮ ಮನಸ್ಸಿನಿಂದ ನಾವು ಮನಸ್ಸಿನಲ್ಲಿ ಏನು ಹೇಳಿದ್ರೆ ಹಾಗೆ ನಡೀತಿತ್ತು. ಇದೇ ಆಜ್ಞೆ ಮಾಡ್ತೀವಲ್ಲ ನಾವು, ಯಾರಿಗಾದ್ರೂ ಆಜ್ಞೆ ಮಾಡ್ತೀವಿ, ಅದು ಒಂದೇದು. ಹಳೆಯ ಕಾಲದಲ್ಲಿ ಮಂತ್ರವಾದಿಗಳು ಯಾರಿಗಾದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವರು ಇವ್ರಿಗೆ ವಶ ಆಗ್ಬಿಡ್ತಾಯಿದ್ರು.
ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವರು ಇವ್ರು ವಶ ಆಗ್ಬಿಡ್ತಿದ್ರು. ಹೆಂಗೆ? ಇದೇ ಆಜ್ಞಾ ಚಕ್ರದಿಂದ. ಈಗ ಅರ್ಥ ಆಯ್ತಾ? ಪ್ರಾಣಿಗಳು ಸರ್ಕಸ್ನಲ್ಲಿ ನೋಡಿದ್ರೆ ಪ್ರಾಣಿಗಳು, ಒಂದು ಆನೆಯನ್ನು ನೀವು ಲಾರಿ ಮೇಲೆ ಹತ್ಸ್ಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕಲ್ಲ ಆನೆಗಳಿಗೆ. ಈಗ ದಸರಾಗೆ ಆನೆಗಳು ಎಲ್ಲಿಂದ ತರ್ತಾರೆ? ಕಾಡಲ್ಲಿ ಅಲ್ಲಿ ಇಲ್ಲಿ ಮೇಯಿಸ್ತಿರ್ತಾರೆ ಅವರು, ಆನೆ ಮಾವುತರು. ಅಲ್ಲೇ ಮನೆಗಳು ಕಟ್ಕೊಂಡು ಹೆಂಡತಿ ಮಕ್ಕಳ ಜೊತೆ ದಸರಾ ಟೈಮಲ್ಲಿ ಅವನ್ನ ಒಂದು ತಿಂಗಳ ಮುಂಚೆಲಿ ಕರ್ಕೊಂಡು ಬರ್ತಾರೆ ಮೈಸೂರಿಗೆ. ಆ ಟೈಮಲ್ಲಿ ಆ ಲಾರಿಗಳಿಗೆ ಹತ್ತಿಸ್ಬೇಕಾದ್ರೆ ಹತ್ತೋದಿಲ್ಲ. ಇವ್ರು ಕಷ್ಟಪಟ್ಟು ದೊಡ್ಡ ದೊಡ್ಡ ಆನೆಗಳು ತಂದು ಅವುಗಳನ್ನು ಮುಂದಕ್ಕೆ ತಳಿಸಿ ಆ ಬೇರೆ ಆನೆಗಳಿಂದ ತಳಿಸಿ ಮೇಲಕ್ಕೆ ಹತ್ತಿಸ್ತಾರೆ. ಗಂಟೆಗಟ್ಟಲೆ ಟೈಮ್ ಹಿಡಿತೆ ಅಲ್ವಾ? ಯಾಕಂದರೆ ಆನೆ ಹತ್ತಲ್ಲ, ತೂಕ ಜಾಸ್ತಿ ಶರೀರ. ಹತ್ತಕ್ಕೆಲ್ಲ ಹಾಕಿರ್ತಾರೆ, ವ್ಯವಸ್ಥೆ ಮಾಡಿರ್ತಾರೆ, ಇವತ್ತಲ್ಲ ಅಲ್ವಾ? ಆದರೆ ಸರ್ಕಸ್ನಲ್ಲಿ ನೋಡಿದ್ರೆ ಒಂದು ದೊಡ್ಡದು ರೌಂಡಾಗಿರೋ ಒಂದು ಗುಂಡು ಬಾಲ್ ಥರ ಇರುತ್ತೆ. ಆ ಬಾಲ್ ಮೇಲೆ ಹತ್ತುತ್ತೆ ಆನೆ. ಒಂದು ಕಾಲಲ್ಲ, 2 ಕಾಲಲ್ಲ, 4 ಕಾಲು ಇಟ್ಬಿರುತ್ತೆ ಅದ್ರ ಮೇಲೆ. ಅದು ಹೆಂಗೆ ಇಟ್ಕೊಳ್ತದೆ? 4 ಕಾಲು ಇಟ್ಬಿಟ್ಟು ಅಷ್ಟೇ ನಿಂತ್ಕೊಂಡಿರಲ್ಲ, ಹಿಂಗೆ ಟರ್ನ್ ಮಾಡಿ ಮುಂದಕ್ಕೆ ಹೋಗುತ್ತೆ ಆನೆ. ಅದು ಹೆಂಗೆ ಸಾಧ್ಯ? ಪ್ರಾಣಿಗಳು ಏನೇನೋ ಸರ್ಕಸಲ್ಲಿ ಆಕ್ಟಿಂಗ್ ಮಾಡ್ತವೆ, ಅದು ಹೆಂಗೆ ಸಾಧ್ಯ? ಗಿಳಿಗಳು, ಬೆಕ್ಕುಗಳು, ಇನ್ನೊಂದು ನಾಯಿಗಳು ಎಲ್ಲ ಆಕ್ಟ್ ಮಾಡ್ತವೆ, ಅದು ಹೆಂಗೆ ಸಾಧ್ಯ? ಹುಲಿ, ಸಿಂಹ ಹೆಂಗೆ ಸಾಧ್ಯ? ಟ್ರೈನಿಂಗ್ ಕೊಟ್ಟಿರ್ತಾರೆ. ಇದೇ ವಶೀಕರಣ. ಈ 3ನೇ ಕಣ್ಣಿಂದ, ದಿವ್ಯ ದೃಷ್ಟಿಯಿಂದ ವಿನಾಶ ಮಾಡ್ಬೋದು ಇನ್ನೊಬ್ಬರ ಹಣೆ ಬರನ ಬರಿಬೋದು, ಇನ್ನೊಬ್ಬರನ್ನ ನಾಶ ಮಾಡ್ಬೋದು, ದೂರ ಹಟ್ಬೋದು, ಹಾಗೆ ಆಕರ್ಷಣೆನೂ ಮಾಡ್ಕೋಬೋದು. ಜೀವನದಲ್ಲಿ ನಾವೇನಾದರೂ ಆಸ್ತಿ ಪಾಸ್ತಿ ಮಾಡಬೇಕಾದ್ರೆ ಇದೇ 3ನೇ ಕಣ್ಣೇ ಬೇಕು, ಆಕರ್ಷಣೆ. ಒಂದು ದಿವ್ಯ ಶಕ್ತಿ, ಇದು ದಿವ್ಯ ದೃಷ್ಟಿ. ಹಾಗೆ ವಿನಾಶ ಆಗಬೇಕಾದ್ರು ಇದೇ ಕಾರಣ. ಅದಕ್ಕೆ ನಮ್ಮಲ್ಲಿ ಯಾವಾಗೂ ನ್ಯಾಯ, ನೀತಿ, ಸತ್ಯ, ಧರ್ಮ ಅನ್ನೋ ಶಕ್ತಿ ಇರಬೇಕು, ಒಳ್ಳೆಯ ಭಾವನೆಗಳಿರ್ಬೇಕು. ಇದರಿಂದ ವಶ ಮಾಡ್ಕೋಬೋದು ಅಷ್ಟೈಶ್ವರ್ಯಗಳನ್ನು, ಹಾಗೆ ನಾಶನೂ ಮಾಡ್ಕೋಬೋದು ಅಷ್ಟೈಶ್ವರ್ಯಗಳನ್ನು. ಹಾಗೆ ಸಂಬಂಧಗಳು, ಮಿತ್ರತ್ವ, ಬಂಧುತ್ವ ಎಲ್ಲವನ್ನೂ ಬೆಳೆಸ್ಕೋಬೋದು. ದೈವಭಕ್ತಿ, ಗುರುಭಕ್ತಿ ಎಲ್ಲವನ್ನೂ ಬೆಳೆಸ್ಕೋಬೋದು. ಯಾವುದೋ ಒಂದು ಒಳ್ಳೆಯ ಲೋಕಗಳನ್ನು ಪಡಿಬೋದು ಈ 3ನೇ ಕಣ್ಣಿಂದ. ಅಷ್ಟು ನಾವು ಸಾಮರ್ಥ್ಯದಿಂದ ಇದ್ದರೆ, ಒಳ್ಳೆಯ ಥರ ಇದ್ದರೆ. ಅದೇ ವಿನಾಶಕ್ಕೂ ಈ 3ನೇ ಕಣ್ಣು ಕಾರಣ, ನಮ್ಮ ಅಭಿವೃದ್ಧಿಗೂ ಉನ್ನತಿಗೂ ಈ 3ನೇ ಕಣ್ಣೇ ಕಾರಣ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ರುದ್ರ ನೇತ್ರ ಅಂತೀವಿ, ಥರ್ಡ್ ಐ ಅಂತೀವಿ. ಈಗ ಅರ್ಥ ಆಯ್ತಾ? ಇದು ಆಜ್ಞಾಚಕ್ರ. ಆಜ್ಞಾಚಕ್ರ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಮೂಲಾಧಾರ ಚಕ್ರದಿಂದ ಬರಬೇಕು, ಸ್ವಾಧಿಷ್ಠಾನದಿಂದ ಬರಬೇಕು, ಮಣಿಪೂರಕ ಚಕ್ರದಿಂದ ಬರಬೇಕು, ಆಜ್ಞಾಚಕ್ರದಿಂದ, ವಿಶುದ್ಧ ಚಕ್ರದಿಂದ ಇಲ್ಲಿಗೆ ಬರಬೇಕು. ಈ 6 ಚಕ್ರದಲ್ಲಿ ನಾವು ಯಶಸ್ಸನ್ನು ಕಂಡ್ರೆ, ಸಾಧನೆ ಮಾಡಿದ್ರೆ, ಭೌತಿಕ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಶರೀರವನ್ನು ನಾವು ಏರಿಸ್ಕೊಂಡು ಬರಬೇಕು, ಅಭಿವೃದ್ಧಿ ಪಡಿಸ್ಕೊಂಡು ಬರಬೇಕು. ಆಗಲೇ ಸಾಧ್ಯ. ಯಾರೋ ಹೇಳ್ತಾರೆ ಏರಿಸ್ಬಿಡ್ತೀವಿ, ಸುಯ್ ಅಂತ ಏರಿಸ್ಬಿಡ್ತೀರಿ, ಸರ್ರ ಅಂತ ಏರಿಸ್ಬಿಡ್ತೀರಿ, ಜುಮ್ ಅಂತ ಏರಿಸ್ಬಿಡ್ತೀರಿ, ಕಳಕ್ ಅಂತಂತದೆ, ಶಾಕ್ ಹೊಡ್ದಂಗೆ ಆಗುತ್ತೆ. ಇವು ಅದೆಲ್ಲ ಅಲ್ಲ ರೀ. ನಾವು ಪುಸ್ತಕಗಳನ್ನು ಓದಬೇಕು, ಗುರುಗಳ ಹತ್ರ ತಿಳ್ಕೊಬೇಕು, ತರ್ಕ ವಿಮರ್ಶೆ ಮಾಡಬೇಕು, ವಾದ ವಿವಾದ ನಡಿಬೇಕು, ಅಧ್ಯಯನ ಮಾಡಬೇಕು, ಗುರುಭಕ್ತಿ, ದೈವಭಕ್ತಿ ಇರಬೇಕು, ನ್ಯಾಯ, ನೀತಿ, ಸತ್ಯ, ಧರ್ಮ ಇರಬೇಕು. ಆವಾಗಲೇ ಆಜ್ಞಾಚಕ್ರ ಒಲಿಯೋದು. ಗೊತ್ತಾಯ್ತಲ್ಲ? ಸದಾಶಿವ, ರುದ್ರ, ಅರ್ಧನಾರೀಶ್ವರ, ಕುಮಾರಸ್ವಾಮಿ. ಯಾರು? ಕುಮಾರಸ್ವಾಮಿ. ಬಾಲಸುಬ್ರಹ್ಮಣ್ಯ, ನವಿಲು. ಕುಮಾರಸ್ವಾಮಿ ವಾಹನ ನವಿಲು. ಅದಕ್ಕೆ 106 ಕಣ್ಣುಗಳಿರುತ್ತೆ ನವಿಲಿಗೆ, ಗರಿಗಳಲ್ಲಿ. ಹಾಗೆ ಸೂರ್ಯ ಭಗವಾನಲ್ಲಿ 1000 ಕೋಟ್ಯಾಂತರ ಕಿರಣಗಳಿರ್ತವೆ. ಹಾಗೆ ಇದು ದಿವ್ಯ ದೃಷ್ಟಿ. ಒಂದೊಂದು ಕಿರಣದಲ್ಲೂ ಒಂದೊಂದು ಜ್ಞಾನ ಇರುತ್ತೆ ನಮಗೆ. 1000 ಕಿರಣಗಳಂದರೆ 1000 ತಲೆಗಳು, 1000 ತಲೆಗಳು ಅಂತ ಅರ್ಥ. ಆದಿಶೇಷನಿಗೆ 1000 ತಲೆಗಳು. ಶ್ವೇತವರ್ಣ ಸಚ್ಚಿದಾನಂದ ಸರ್ವ ಪ್ರಜ್ಞಾ ಮಹಾಶಕ್ತಿ. 6ನೇ ಕಣ್ಣು ತೆಗೆದ್ರೆ ಆಜ್ಞಾಚಕ್ರ ಅಂದರೆ ಅದು. ಅಷ್ಟು ನಾವು ಪಡ್ಕೊಂಡ್ಬಿಟ್ರೆ ಸಾಕು. ಮಹಾನ್ ಈ ಜಗತ್ತಿನಲ್ಲಿ ಒಂದು ಸೂಪರ್ ಪವರ್, ಸೂಪರ್ಮ್ಯಾನ್. ಗೊತ್ತಾಯ್ತಲ್ಲ? ಎಷ್ಟು 6 ಆಜ್ಞಾಚಕ್ರದ ಕತೆ ನಿಮಗೆ. ಗಾಂಧಾರಿ, ದುಷ್ಯಂತ ಮಹಾರಾಜ, ಶಕುಂತಲ, ಹಾಗೆ ಕಾಮಧೇನು, ಇವೆಲ್ಲ ನೋಡಿದಾಗ ನಿಮಗೇನು ಅನ್ನಿಸ್ತು? ಒಂದು ತಪಶಕ್ತಿ, ಯೋಗಶಕ್ತಿ ಇವೆಲ್ಲ ಬರಬೇಕಂದ್ರೆ ನಮ್ಮ ಆಲೋಚನಾ ಶಕ್ತಿ ಚೆನ್ನಾಗಿರಬೇಕು. ದಿವ್ಯ ದೃಷ್ಟಿ, ದಿವ್ಯ ಜ್ಞಾನ, ಪರಿಜ್ಞಾನ ಇರಬೇಕು. ಅದೇ ದಿವ್ಯ ದೃಷ್ಟಿ, ಅದೇ ಆಜ್ಞಾಚಕ್ರ. ನಾವು ಮಾಡೋ ಆಲೋಚನೆಗಳು ನಮ್ಮ ಹಿಡಿತದಲ್ಲಿರಬೇಕು, ತಾಳ್ಮೆ ಇರಬೇಕು. ಓಕೆನಾ? ನಾವು ಶಾಪ ಕೊಟ್ಟರು, ಹೊರ ಕೊಟ್ಟರು ಅದು ನಿಜ ಆಗುತ್ತೆ. ನಾವು ಯಾರಿಗಾದರೂ ಮಾತು ಕೊಟ್ಟರೆ ಅದು ನಿಜ ಆಗುತ್ತೆ. ನಾವೇನಾದರೂ ಬಯಸಿದ್ರೆ ಅದು ಬರುತ್ತೆ.
ಬೇಡ ಅಂದರೆ ಬರೋಲ್ಲ. ಈ ಪ್ರಕೃತಿನಲ್ಲಿ ವಿಧಿ ಬರಹವನ್ನೇ ನಾವು ಚೇಂಜ್ ಮಾಡ್ಬೋದು, ಹಣೆ ಬರಹವನ್ನೇ ಚೇಂಜ್ ಮಾಡ್ಕೋಬೋದು. ಹಣೆ ಬರಹವನ್ನೇ ಚೇಂಜ್ ಮಾಡ್ಕೋಬೋದು, ನಮ್ಮ ವಿಧಿ ಬರಹವನ್ನೇ ಚೇಂಜ್ ಮಾಡ್ಕೋಬೋದು, ಬದಲಾಯಿಸ್ಕೋಬೋದು. ಇದೇ ಆಜ್ಞಾಚಕ್ರ. ಓಕೆ ಅವರೇ, ಟೈಮ್ ಆಯಿತು. ಮುಂದಿನ ಕ್ಲಾಸು 7ನೇ ಚಕ್ರ ಸಹಸ್ರರು ಮಹಾಶಕ್ತಿ, ಅದು ಸ್ವಲ್ಪ ಮಾಡ್ತೀನಿ. ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಈಗಾಗಲೇ 6ನೇ ಚಕ್ರ ಕಂಪ್ಲೀಟ್ ಆಯಿತು ಇವತ್ತು. ಇದು ಹೆಡ್ಲೈನ್ಸ್ ಅಷ್ಟೇ, ಟ್ರೈಲರು. ಆನ್ಲೈನ್ ಕ್ಲಾಸಲ್ಲಿ ನೀವು ತುಂಬ ತಿಳ್ಕೊಬೋದು, ಪರ್ಸ್ನಲ್ಲಾಗಿ ನಮ್ಮ ಹತ್ರ ಹೆಚ್ಚಾಗಿ ತಿಳ್ಕೊಬೋದು. ಇದು ಬರೀ ಟ್ರೈಲರ್ ಅಷ್ಟೇ ನಾನು ಕೊಟ್ಟಿದ್ದು ಕ್ಲಾಸು. ಈಗಾಗಲೇ ಸಮಯ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನನಗೆ ಶಕ್ತಿ, ಅದೇ ನನಗೆ ಸಹಕಾರ. ಹಾಗೆ ಹಿಂದಿನ ಭಾಗಗಳು ನೀವು ನೋಡಿಲ್ಲ ಅಂದರೆ ಚಕ್ರಗಳದ್ದು ಭಾಗ 1ರಿಂದ ಎಲ್ಲ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗ ಕೂಡ ನೋಡಿ, ಹಾಗೆ ವಿಡಿಯೋಗಳೆಲ್ಲ ನೋಡಿ. ಹಾಗೆ ನಮಗೆ ಈ ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಳ್ಳಿ. ಗೊತ್ತಾಯ್ತಲ್ಲ? ಹಾಗೆ ನಮ್ಮ ಈ ಸೇವೆ, ಧರ್ಮ ಸೇವೆ ಏನಿದೆ, ಹಿಂದೂ ಧರ್ಮ, ಸನಾತನ ಧರ್ಮ, ಈ ಸೇವೆ ಏನಿದೆ, ಇದು ಆದಷ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನಮಗೆ ಬೇರೆ ಯಾವುದೇ ಆದಾಯ ಇಲ್ಲ. ಟ್ರಸ್ಟ್ ಇದೆ, ಗೌರಿಬಿದನೂರು ಅಲ್ಲಿ ಟ್ರಸ್ಟ್ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲಿ ಟ್ರಸ್ಟ್ ಇದೆ, ಹಾಗೆ ಬೆಂಗಳೂರು ಪಿಣ್ಯ ಅಲ್ಲಿ ಕೂಡ ಟ್ರಸ್ಟ್ ಇದೆ, ಹಾಗೆ ಚಿತ್ರದುರ್ಗ ಅಲ್ಲಿ ಟ್ರಸ್ಟ್ ಇದೆ, ಕೋಲಾರ ಜಿಲ್ಲೆ ಇದೆ. ನಮ್ಮ ಟ್ರಸ್ಟ್ಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದು ನಮ್ಮ ಟ್ರಸ್ಟ್ ಅನ್ನೋದಕ್ಕಿಂತ ನಿಮ್ಮ ಟ್ರಸ್ಟಿಗೆ ನೀವು ಸಹಕಾರ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ನಂಬರ್ ತಗೊಳ್ಳಿ. ನಿಮ್ಮಲ್ಲಿ ದಾನ ಮಾಡೋ ಮನಸ್ಸಿರುತ್ತೆ, ನಿಮ್ಗೆ ಇಷ್ಟ ಆದರೆ ಏನಾದರೂ ಸಹಾಯ ಮಾಡಿ, ಸಹಕಾರ ನೀಡಿ. ಧರ್ಮ ಅಭಿವೃದ್ಧಿಗಾಗಿ, ಧರ್ಮ ಸೇವೆಗಾಗಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ಸದಾ ನಮಗಿರಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.